ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಪಾಕಿಸ್ತಾನದ ಉಪಟಳ ಮಿತಿ ಮೀರಿ ಹೋಗಿದೆ. ಯಾಕಂದರೆ ಮೊನ್ನೆಯಿಂದ ನಾವು ಡೆವಲಪ್ಮೆಂಟ್ಗಳು ನೋಡ್ತಾ ಇದ್ದೀವಿ, ಏನಾಗ್ತಾ ಇದೆ ಅಂತ. ಭಾರತದ ಸರ್ಜಿಕಲ್ ಸ್ಟ್ರೈಕ್ ಶುರುವಾಗಿದೆ. 5 ಅಸ್ತ್ರಗಳನ್ನು ಭಾರತ ಪ್ರಯೋಗಿಸಿದೆ. ನಿಜಕ್ಕೂ ಇದು ಪರಿಣಾಮಕಾರಿ. ಯಾಕಂದರೆ ಈ ಪಾಪಿ ಪಾಕಿಸ್ತಾನವನ್ನು ಹೀಗೆ ಬಿಟ್ಟರಾಗಲ್ಲ, ಮುಂದೂ ಕೂಡ ಅವರಿಗೆ ನಮಗೆ ಮಗ್ಗುಲ ಮುಳ್ಳೆನೆ. ಹೀಗಾಗಿ ಅವ್ರನ್ನ ಯಾವ್ಯಾವ ರೀತಿ ಕತ್ತರಿಸಬೇಕು ಅದೆಲ್ಲ ಕತ್ತರಿಸುವಂಥ ಪ್ರಯತ್ನವನ್ನು ಭಾರತ ಈಗ ಶುರು ಮಾಡಿದೆ. ನಿನ್ನೆ ನೋಡಿ ಅಟ್ಟಾರಿ ಗಡಿ ಬಂದಾಗಿರುವಂಥದ್ದು, ಜೊತೆಗೆ ಈ ವೀಸಾ ಅನ್ನುವಂಥದ್ದು ಯಾರಿಗೂ ಇಲ್ಲ ಇನ್ಮೇಲಿಂದ. ಜೊತೆಗೇನು ಅಂದರೆ ವಿಶೇಷ ವೀಸಾ ಮೇಲೆ ಸಾರ್ಕ್ ಮೇಲೆ ಬಂದಿರುವಂಥವ್ರು ಇದ್ದಾರಲ್ಲ, ಗಂಟು ಮೂಟೆ ಕಟ್ಕೊಂಡವ್ರು ಖಾಲಿ ಮಾಡಬೇಕು. ಜೊತೆಗೇನು ಅಂದರೆ ರಾಜತಾಂತ್ರಿಕ ಕಚೇರಿಯ ಸಿಬ್ಬಂದಿ 110 ಜನ ಇರಬೇಕು, 30 ಜನಕ್ಕೆ ಇಳಿಸಿದೆ ಭಾರತ. ಆ ರಾಜತಾಂತ್ರಿಕ ಕಚೇರಿಯ ಕಸವನ್ನೂ ಕೂಡ ರಾಜತಾಂತ್ರಿಕರೇ ಹೊಡ್ಕೋಬೇಕು, ಅಡುಗೆನೂ ಅವರೇ ಮಾಡ್ಕೋಬೇಕು ಅಂಥ ಸ್ಥಿತಿ 30 ಜನರಿಗೆ ಇಳಿಸಲಾಗಿದೆ. ಇದೆಲ್ಲದರ ಜೊತೆಗೆ ವೆರಿ ಇಂಪಾರ್ಟೆಂಟ್, ಸಿಂಧೂ ಜಲ ಒಪ್ಪಂದ ಏನಿತ್ತಲ್ಲ 1960ರಲ್ಲಿ ಆಗಿದ್ದು, ಪಂಡಿತ್ ನೆಹರು ಮಾಡಿಕೊಂಡಂಥ ಒಪ್ಪಂದ ಏನಿದೆಯಲ್ಲ ಅಯೂಬ್ ಖಾನ್ ಜೊತೆಗೆ, ಅದನ್ನು ಈಗ ರದ್ದುಗೊಳಿಸಲಾಗಿದೆ. ಮುಲಾಜಿಲ್ಲ. ಯಾಕಂದರೆ ಎಲ್ರಿಗೂ ಗೊತ್ತಿರುವಂಥ ಸಂಗತಿ, ಈ ಬಾರ್ಡ್ರಲ್ಲಿ ಬರುವಂಥ ನದಿಗಳಿರ್ತಾವಲ್ಲ, ಆ ನದಿಗಳ ಬಳಕೆ ಸದ್ಬಳಕೆ. ಯಾಕಂದರೆ ಈ ಭಾರತದ ಈ ಪೂರ್ವ ಭಾಗದಲ್ಲಿ 3 ನದಿಗಳು ಬರ್ತವೆ, ಪಶ್ಚಿಮ ಭಾಗದಲ್ಲಿ 3 ನದಿಗಳು ಬರ್ತವೆ. ಪಶ್ಚಿಮ ಭಾಗದಲ್ಲಿ ಬರುವಂಥ ನದಿಗಳ ಸಾಮ್ಯತೆ ಅದು ಪಾಕಿಸ್ತಾನದ ಮೇಲಿದೆ. ಪೂರ್ವ ಭಾಗದಲ್ಲಿ ಬರುವಂಥ ನದಿಗಳು ಯಾವ್ಯಾವ ಇದಾವಲ್ಲ, ಅದು ಈ ಬಿಯಾಸ್, ರಾವಿ ಮತ್ತು ಸಟ್ಲೇಜ್, ಅದರ ನಿಯಂತ್ರಣ ಭಾರತದ್ದು. ಈಗ ಭಾರತ ಹೇಳ್ತಾ ಇದೆ, ನಿಮ್ಮೆಲ್ಲ ಜಲ ಒಪ್ಪಂದಗಳನ್ನು ನಾವು ಕ್ಯಾನ್ಸಲ್ ಮಾಡಿದ್ದೀವಿ, ನಿಮಗೆ ನೀರು ಬಿಡಲ್ಲ ಅಂತ. ಮುಂದಿನ ಸ್ಥಿತಿಗತಿಗಳೇನು, ಇದು ಆರಂಭ ಮಾತ್ರ. ಬನ್ನಿ ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ಪ್ರೇಮ್ ಶೇಖರ್ ನಮ್ಮ ಜೊತೆಗಿದ್ದಾರೆ. ಭಾಳ ಪರಿಚಿತರು, ಅಂತಾರಾಷ್ಟ್ರೀಯ ವಿದ್ಯಮಾನಗಳ ವಿಶ್ಲೇಷಕರು, ಬಹಳಷ್ಟು ಅಂಕಿಅಂಶಗಳು ಅವರ ಹತ್ರ ಇದೆ. ಜೊತೆಗೇನು ಅಂದರೆ ಇಂಥ ವಿಚಾರಗಳನ್ನು ಭಾಳ ಸೂಕ್ಷ್ಮವಾಗಿ ಆಳವಾಗಿ ಬಲ್ಲಂಥವರು ಪ್ರೇಮ್ ಶೇಖರ್ ಅವರು. ಪ್ರೇಮ್ ಶೇಖರ್ ಜಿ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಾನು ಆರಂಭದಲ್ಲಿ ಒಂದಷ್ಟು ವಿವರಗಳನ್ನು ಹೇಳಿದೆ. ಭಾರತದ ಸರ್ಜಿಕಲ್ ಸ್ಟ್ರೈಕ್ ಶುರುವಾಗಿದೆ, ರಾಜತಾಂತ್ರಿಕ ಸಮರ ಶುರುವಾಗಿದೆ. ಬಹುಶಃ ಏನು ಅಂದರೆ ಮುಂದೆ ಭಾರತ ಯಾವ ಹೆಜ್ಜೆಯನ್ನು ಇಡುತ್ತೆ ಅನ್ಲಿಕ್ಕೆ ಇದು ಮೊದಲ ಹೆಜ್ಜೆ ಅನ್ನಬೇಕಿದು, ಮೊದಲ ಸೂಚನೆ ಅನ್ನಬೇಕು. ನಿಜಕ್ಕೂ ಈ 5 ಪ್ರಹಾರಗಳೇನಿದೆಯಲ್ಲ ಸರ್, ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ನಮಸ್ತೆ. ನನಗೆ ಇದು ಫೋನ್ ನಲ್ಲಿ ನಿಮ್ಮ ಧ್ವನಿ ಕೇಳ್ತಾ ಇದೆ, ಆದ್ರೆ ಸಿಸ್ಟಮ್ ನಲ್ಲಿ ಬೇರೊಂದು ಏನೋ ಬರ್ತಾ ಇದೆ. ಹಾ, ಇರ್ಲಿ ಸರ್, ತಾವು ಮಾತಾಡ್ತಾ ಇರಿ, ಕಂಟಿನ್ಯೂ ಮಾಡಿ. ಹೌದಾ? ಓಕೆ ಓಕೆ ಯಾ ಓಕೆ. ತಾವು ಹೇಳಿದ್ದು, ನೀವು ಕೊಟ್ಟಂತ ಒಂದು ಇಂಟ್ರೊಡಕ್ಷನ್ ಇದೆಯಲ್ಲ, ಆಯ್ತು. ಅದು ಐ ಮೀನ್ ವಿಷಯವನ್ನ ಒಂದು ಇದನ್ನ ಸೆಟ್ ಮಾಡಿ. ಈ 5 ಕ್ರಮಗಳು ಮುಖ್ಯವಾಗಿ ನಾವು ತಗೋಬೇಕಾದದ್ದು, ಅದು ಇಂಡಸ್ ವಾಟರ್ ಟ್ರೀಟಿಯನ್ನ ಅಭಿಯಾನ್ಸ್ ಅಲ್ಲಿ ಇಡೋದು, ಅಂದ್ರೆ ಅದು ಪೂರ್ತಿ ರದ್ದು ಮಾಡಿಲ್ಲ, ಸಸ್ಪೆಂಡ್ ಮಾಡೋದು. ಅಂದ್ರೆ ಪಾಕಿಸ್ತಾನ ತನ್ನ ಈ ಕುಕೃತ್ಯಗಳಿಂದ ಹೊರ ಬರೋವರೆಗೂ ನಾವು ಇದನ್ನ ಚಾಲನೆಗೊಳಿಸೋದಿಲ್ಲ ಅಂತ ಹೇಳಿರುವಂತ ಮಾತು. ಇದು ಒಂದು ಮಹತ್ವಪೂರ್ಣದ್ದಾಗತ್ತೆ. ಅಂದ್ರೆ ಇದು ಮಿಲಿಟರಿ ಮೆಷರ್ ಅಲ್ಲ, ಇದು ಬೇರೆ ನಾನ್ ಮಿಲಿಟರಿ ಮೆಷರ್ ಟು ಟೀಚ್ ಎ ಲೆಸನ್ ಟು ಪಾಕಿಸ್ತಾನ್. ಹೌದು, ಪಾಕಿಸ್ತಾನದಲ್ಲಿ ಈಗಾಗಲೇ ಆಕ್ಚುಲಿ ಇಂಡಸ್, ಝೇಲಂ, ಚೆನಾಬ್ 3 ನದಿಗಳ ಪೂರ್ಣ ಸ್ವಾಮಿತ್ವ ಪಾಕಿಸ್ತಾನಕ್ಕೆ ಇದ್ರೂ ಸಹ ಅಲ್ಲಿ ನೀರಿಗೆ ಹಾಹಾಕಾರ ಇರ್ತಾ ಇದೆ. ಈಗ ಅಂತ ಸ್ಥಿತಿಯಲ್ಲಿ ಇಂಡಿಯಾ ಈಗ ಆ ನೀರನ್ನು ತಡೆದು ನಾವು ಉಪಯೋಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರೆ, ಇಂಡಸ್ ನಲ್ಲಿ ನಾವು ಯಾವುದೇ ಒಂದು ಅಣೆಕಟ್ಟು ಕಟ್ಟಿಲ್ಲ, ಆದ್ರೆ ಝೇಲಂ ಮತ್ತೆ ಚಿನಾಬ್ ಕಟ್ಟಿದೀವಿ. ಅದನ್ನ ಇನ್ನಷ್ಟು ವಿಸ್ತರಿಸಿ ಆ ನೀರನ್ನ ನಮ್ಮ ಕಡೆಗೆ ಉಪಯೋಗಿಸೋದಾದ್ರೆ ಪಾಕಿಸ್ತಾನಕ್ಕೆ ತುಂಬಾ ತೊಂದರೆ ಆಗುತ್ತೆ. ಇದು ಅವರ ಒಂದು ಜೀವನಾಡಿಯನ್ನೇ ಕತ್ತರಿಸಿದ ರೀತಿ. ಇದು ಒಂದು ಒಳ್ಳೆ ಟ್ಯಾಕ್ಟಿಕ್ ಇದೆ. ಇನ್ಫ್ಯಾಕ್ಟ್ 1960ನಲ್ಲಿ ಈ ಒಪ್ಪಂದ ಆದಾಗಲೇ ನಮ್ಮ ಪ್ರಧಾನಮಂತ್ರಿ ಆ ಕಂಡೀಷನ್ ಹಾಕ್ಬೇಕಾಗಿತ್ತು. ಇಷ್ಟು ನೀರನ್ನ ಪಾಕಿಸ್ತಾನ ನಾವು ಕೊಡೋದು ಶಾಂತಿಯ ಕಾಲದಲ್ಲಿ ಮಾತ್ರ, ಯುದ್ಧದ ಕಾಲದಲ್ಲಿ ನಾವು ಇದನ್ನ ಫಾಲೋ ಮಾಡೋದಿಲ್ಲ ಅಂತ. ಆದ್ರೆ ನಮ್ಮ ಆಗಿನ ಪ್ರಧಾನಮಂತ್ರಿಗೆ ಈ ದೇಶಕ್ಕೆ ಏನ್ ಮಾಡಬೇಕು, ಏನು ಒಳ್ಳೇದಾಗ್ತದೆ ಅನ್ನೋದೇ ತಿಳಿದಿರಲಿಲ್ಲ. ಹೀಗಾಗಿ ಅದು ಆಗ್ಲಿಲ್ಲ. ಕೊನೆಗೂ ಇಂಥ ಒಂದು ನಿರ್ಧಾರವನ್ನ ಈ ಸರ್ಕಾರ ತಗೊಂಡಿದೆ, ಭಾರತದ ಒಂದು ಸರ್ಕಾರ ಕೊನೆಗೂ ತಗೊಂಡಿದೆ. ಸಂತೋಷ ವಿಚಾರ. ಇಲ್ಲಿ ಮತ್ತೆ ಎರಡನೇ ನಾವು ನೋಡ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಉಳಿದದೆಲ್ಲ ಬಿಟ್ಟು ಬಿಡೋಣ, ರಾಜತಂತ್ರ ಇದು ಮಾಡಿರೋದು ಅದೆಲ್ಲ ಬಿಡೋಣ. ಓಕೆ, ಅದು ಸಮಯ ತಗೊಳ್ತದೆ, ಅನಗತ್ಯ. ಬದಲಾಗಿ ಈ ಒಂದು ಸಾರ್ಕ್ ವೀಸಾ ಎಕ್ಸಿಂಪ್ಷನ್ ಆ ಒಂದು ಸ್ಕೀಮ್ ಮೂಲಕ ಪಾಕಿಸ್ತಾನಿಯರಿಗೆ ಸಿಕ್ಕಿರುವಂತ ಆ ಒಂದು ಇದಿದೆಯಲ್ಲ, ಆ ಮೂಲಕ ಪಾಕಿಸ್ತಾನಿ ಇಂಡಿಯಾದಲ್ಲಿ ಇದ್ದಾರಲ್ಲ ಅವರು ವಾಪಸ್ ಹೋಗ್ಬೇಕು. ಮತ್ತೆ ಅಲ್ಲಿ ಪಾಕಿಸ್ತಾನದಲ್ಲಿರುವಂತ ಇಂಡಿಯನ್ಸ್ ಮೇ 1ರೊಳಗೆ ಬರಬೇಕು ವಾಪಸ್ ಅನ್ನೋ ಒಂದು ನಿರ್ಧಾರ ತಗೊಂಡಿದ್ದಾರಲ್ಲ, ಇದು ನಮಗೆ ಐ ಥಿಂಕ್ ಇಟ್ ಟೆಲ್ಸ್ ವಾಲ್ಯೂಮ್ಸ್. ಯಾಕೆ ಅಂತ ಹೇಳಿದ್ರೆ, ಅಂದ್ರೆ ಮೇ 1ರ ನಂತರ ಯಾವುದೇ ಭಾರತೀಯ ಪಾಕಿಸ್ತಾನಿ ನೆಲದಲ್ಲಿ ಇರಬಾರದು ಅಂತ. ಆದ್ರೆ ಅದರ ಅರ್ಥ ಪಾಕಿಸ್ತಾನ ನೆಲದಲ್ಲಿರುವಂತ ಭಾರತೀಯರಿಗೆ ತೊಂದರೆ ಮಾಡುವಂತ ಕೆಲಸವನ್ನ
ಅಂದ್ರೆ ಆ ಜನ ತೊಂದರೆ ಕೊಡುವಂತ ಒಂದು ಸನ್ನಿವೇಶವನ್ನ ಭಾರತ ಸೃಷ್ಟಿ ಮಾಡ್ತದ, ಅಂದ್ರೆ ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡ್ತದ, ಬಾಲಾಕೋಟ್ ರೀತಿ ಆಗ್ತದ, ಅದನ್ನ ನಾವು ಹೇಳೋದಕ್ಕಾಗೋದಿಲ್ಲ. ಇಲ್ಲಿ ಮುಖ್ಯವಾಗಿ ನಾವು ಇಂಡಿಯಾ ಯಾಕೆ ಆ ಒಂದು ಸಿಚುವೇಶನ್ಗೆ ಹೋಗೋದಿಲ್ಲ, ಇದನ್ನ ಅಲ್ಲಿ ತನಕ ಎಳ್ಕೊಂಡು ಹೋಗೋದಿಲ್ಲ ಅನ್ನೋದಕ್ಕೆ ನಾನು ಒಂದು ಮಾತು ಹೇಳ್ತೀನಿ. ಈ ಮೊನ್ನೆ ಆಯ್ತಲ್ಲ ಪುಲ್ವಾಮಾದಲ್ಲಿ, ಸಾರಿ ಐ ಮೀನ್ ಆಕ್ಚುಲಿ ಪಹಲ್ಗಾಮ್ ನಲ್ಲಿ, ಇನ್ಫ್ಯಾಕ್ಟ್ ಇದನ್ನ ಪೂರ್ತಿ ಪಾಕಿಸ್ತಾನದ ಮೇಲೆ ಜವಾಬ್ದಾರಿ ಹೊರಿಸಿದ್ರೆ ನಾವು ಸತ್ಯ ನಮಗೆ ಗೊತ್ತಾಗೋದಿಲ್ಲ. ನೋಡಿ, ಪಾಕಿಸ್ತಾನ ಒಂದು ವರ್ಷದಲ್ಲಿ ಜನರಲ್ಸ್ ಹೇಳ್ತಾ ಇದ್ರು ನಮ್ಮಲ್ಲಿ ಟ್ಯಾಂಕ್ಗಳನ್ನ ಚಲಾಯಿಸೋದಕ್ಕೆ ನಮ್ಮಲ್ಲಿ ಅದು ಫ್ಯೂಯಲ್ ಇಲ್ಲ ಅಂತ. ಆದ್ರೆ ಇಂದು ಪಾಕಿಸ್ತಾನಕ್ಕೆ ಫ್ಯೂಯಲ್ ಇದೆ, ಟ್ಯಾಂಕ್ಗಳೆಲ್ಲ LOCಗೆ ಹೋಗ್ತಾ ಇವೆ, ಲಾಹೋರ್ಗೆ ಹೋಗ್ತಾ ಇವೆ. ಪಾಕಿಸ್ತಾನಿ ವಾರ್ ಪ್ಲೇನ್ಸ್ ಎಲ್ಲ F-16ಗಳೆಲ್ಲ ಅವರ ಭಾರತಕ್ಕೆ ಹತ್ತಿರದಂತ ವಾಯುನೆಲೆಗಳಲ್ಲಿ ಅವರು ಎಲ್ಲವನ್ನು ಸೇರಿಸ್ತಾ ಇದ್ದಾರೆ. ಇದರರ್ಥ ಅವ್ರಿಗೆ ಈ ಒಂದು ಫ್ಯೂಯಲ್ಗೆ ಇದ್ದಕ್ಕಿದ್ದಾಗೆ ಇಲ್ಲಿ ಹಣ ಬಂತು. ಹಣ ಬಂದದ್ದೇ ಚೈನಾದಿಂದ. ಏಕೆ ಬಂದದ್ದು? ಮತ್ತೆ ಇದರ ಟೈಮಿಂಗ್ ನೋಡಿ, ಮೊನ್ನೆ ದುರಂತದ ಟೈಮಿಂಗ್. ಆಕ್ಚುಲಿ ಈ ಒಂದು 2 ವಾರಗಳಿಂದನೂ ಸಹ ಈ ಟೆರರಿಸ್ಟ್ಗಳು ಆ ಪ್ರದೇಶದಲ್ಲಿ, ಆ ಪೈನ್ ಫಾರೆಸ್ಟ್ ಅಲ್ಲಿ, ಬೈಸರಿನ್ ಏರಿಯಾದ ಪೈನ್ ಫಾರೆಸ್ಟ್ ಅಲ್ಲಿ ರೇಖೆ ನಡೆಸ್ತಾ ಇದ್ರು ಅಂತ ಈಗ ಸೂಚನೆಗಳು ಬಂದಿವೆ. ಅಂದ್ರೆ ಅವ್ರ ಉದ್ದೇಶ ಏನಾಗಿತ್ತು? ಸದ್ಯದಲ್ಲಿ ಆರಂಭವಾಗುವಂತ ಈ ಒಂದು ಅಮರನಾಥ್ ಯಾತ್ರೆ, ಆ ಯಾತ್ರಿಕರ ಮೇಲೆ ದಾಳಿ ಮಾಡೋದು ಅವ್ರ ಉದ್ದೇಶ ಆಗಿತ್ತು ನಿಶ್ಚಿತವಾಗಿಯೂ. ಆದ್ರೆ ಏಕಾಏಕಿ ನಮ್ಮ ಇದು ಪ್ರವಾಸಿಗರ ಮೇಲೆ ಯಾಕೆ ದಾಳಿ ಮಾಡಿದ್ರು? ಇದಕ್ಕೆ ಏನು ಅಂತ ಹೇಳಿದ್ರೆ, ಮೊನ್ನೆ ಸೋಮವಾರ ಅಂದ್ರೆ ಚೈನೀಸ್ ಪ್ರೆಸಿಡೆಂಟ್ ಶಿ ಜಿನ್ಪಿಂಗ್ ನಮ್ಮ ರಾಷ್ಟ್ರಪತಿಗಳಿಗೆ ಪತ್ರ ಬರೆದು ನಾವು ಆಕ್ಚುಲಿ ಎಲಿಫೆಂಟ್ ಅಂಡ್ ಡ್ರ್ಯಾಗನ್ ಮಸ್ಟ್ ಡ್ಯಾನ್ಸ್ ಟುಗೆದರ್ ಅಂತೆಲ್ಲ ಹೇಳಿದ್ದು. ಅಂದ್ರೆ ಅಮೆರಿಕದ ಟ್ಯಾರಿಫ್ ಅನ್ನ ತಪ್ಪಿಸ್ಕೊಳ್ಳೋದಕ್ಕೆ ನಮ್ಮನ್ನ ತನ್ನ ಕಡೆ ಸೆಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟದ್ದು. ಅದೆಲ್ಲಕ್ಕೂ ತಣ್ಣೀರು ಹಾಕಿ ನಮ್ಮ ದೇಶ ಏನ್ ಮಾಡ್ತು? ಸೋಮವಾರ ಸ್ಟೀಲ್ ಆಯಾತದ ಮೇಲೆ 12% ಟ್ಯಾರಿಫ್ ಅನ್ನ ವಿಧಿಸ್ತು. ಸ್ಟೀಲ್ ಎಲ್ಲ ಬರೋದು ಚೈನಾದಿಂದ, ಅದು ಅಫೆಕ್ಟ್ ಆಗೋದು ಚೈನಾಗೆ. ಅಂದ್ರೆ ಚೈನಾ ಜೊತೆಲಿ ನೀವ್ ಏನೇ ಮಾತಾಡಿದ್ರು ನಮ್ಮ ಜೊತೆಲಿ ಇಲ್ಲ ಅನ್ನೋದನ್ನ ಇಂಡಿಯಾ ತೋರಿಸ್ತು. ಅದಾದ 24 ಗಂಟೆಗಳ ಒಳಗೆ ಈ ದಾಳಿ ನಡೆದಿದೆ. ಇದರ ಅರ್ಥ ಏನು? ಈಗಾಗಲೇ ಅಮರನಾಥ್ ಯಾತ್ರಿಕರ ಮೇಲೆ ದಾಳಿ ನಡೆಸೋದಕ್ಕೆ ತಯಾರಾಗ್ತಾ ಇದ್ದಂತ ಈ ಒಂದು TRF ಇವ್ರಿಗೆ ಈ ಪ್ರವಾಸಿಗರ ಮೇಲೆ ದಾಳಿ ಮಾಡಿ ಅಂತ ಅವರ ನಾಯಕ ಸೈಫುಲ್ಲಾ ಕಸೂರಿ ಅವನಿಂದ ಸೂಚನೆ ಬಂದಿದೆ. ಅವನಿಗೆ ಸೂಚನೆ ಬಂದಿರೋದು ಪಾಕಿಸ್ತಾನದ ದಂಡನಾಯಕ. ಆ ದಂಡನಾಯಕ ಮೊಟ್ಟ ಮೊದಲ ಪಾಕಿಸ್ತಾನಿ ದಂಡನಾಯಕ, ಅಮೆರಿಕ ಬಿಟ್ಟು ಚೈನಾಗ ಹತ್ರ ಆಗಿದ್ದ ದಂಡನಾಯಕ. ಆತನಿಂದ ಸೂಚನೆ ಬಂದಿದೆ, ಆತನಿಗೆ ಸೂಚನೆ ಕೊಟ್ಟಿರೋದು ಚೈನಾ. ಹೀಗಾಗಿ ನಮ್ಮ ರಿಯಲ್ ಎನಿಮಿ ಇಸ್ಲಾಮಾಬಾದ್ ನಲ್ಲಿ ಇಲ್ಲ, ಆಯ್ತಾ? ಯಾಕಂದ್ರೆ ನಮ್ಮ ಪಾಕಿಸ್ತಾನ ಈಗಿರುವಂತ ಆರ್ಥಿಕ ದುಸ್ಥಿತಿಯಲ್ಲಿ ಮತ್ತೆ ಅಲ್ಲಿರುವಂತ ಅದು ಟೆರಿಟೋರಿಯಲ್ ಇಂಟಿಗ್ರಿಟಿಗೆ ತೊಂದರೆ ಬಂದಿರುವಂತ ನೋಡಿ, ಅಲ್ಲಿ ಬಲೂಚ್ BLA ಮತ್ತೆ ಅಲ್ಲಿ ಪಾಕಿಸ್ತಾನಿ ತಾಲಿಬಾನಿಸ್ ಏನೇನ್ ಮಾಡ್ತಾ ಇದ್ದಾರೆ ನೋಡಿ. ಅಂತ ಸ್ಥಿತಿನಲ್ಲಿ ಪಾಕಿಸ್ತಾನ ನಮ್ಮ ಜೊತೆ ಕಾಲ್ಕಿರೋದು, ಜಗಳಕ್ಕೆ ನಿಲ್ಲುವಂತ ಸ್ಥಿತಿಲಿ ಇಲ್ಲ. ಆದ್ರೆ ಅವರನ್ನು ಎತ್ತಿ ಕಟ್ತಾ ಇರೋದು ಚೈನಾ. ನಮ್ಮ ನಿಜವಾದ ಎನಿಮಿ ಇರೋದು ಬೀಜಿಂಗ್ ನಲ್ಲಿ. ಇದನ್ನ ನಾವು ಹೇಗೆ ಅಡ್ರೆಸ್ ಮಾಡಬೇಕು? ಐ ಥಿಂಕ್ ನಾವು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ರಿ ಸರ್ ತಾವು. ಏನು ಅಂತಂದ್ರೆ, ಹಿಂದೆ ಜಾರ್ಜ್ ಫರ್ನಾಂಡಿಸ್ ಕಾಲದಾಗಿಂದ ನಾವು ಅದನ್ನು ಕೇಳ್ತಾ ಬಂದಿದ್ದೀವಿ, ನಾಯಕರು ಹೇಳ್ತಾ ಬಂದಿದ್ದಾರೆ, ನಮ್ಮ ನಿಜವಾದ ಶತ್ರು ಪಾಕಿಸ್ತಾನ ಅಲ್ಲ, ನಮ್ಮ ನಿಜವಾದ ಶತ್ರು ಚೈನಾ. ಎಂದೂ ಕೂಡ ಚೈನಾವನ್ನು ನಂಬಾರ್ದು. ಆದರೆ ಪಾಕಿಸ್ತಾನ ತಲೆಯಲ್ಲಿ ಬುದ್ಧಿ ಇಲ್ವಾ ಸರ್? ಬುದ್ಧಿ ಮಣ್ಣು ತಿಂತ ಇದೆಯಾ? ಯಾಕಂದರೆ ಇವ್ರು ಏನೇ ಮಾಡಿದ್ರು ಕೂಡ ನಾವು ಯಾರ ಮೇಲೆ ಕೈ ಎತ್ತೀವಿ? ನಾವು ಚೀನಾದ ಮೇಲೆ ಕೈ ಎತ್ತಕ್ಕೆ ಸಾಧ್ಯ ಇಲ್ಲ. ನಾವು ಪಾಕಿಸ್ತಾನದ ಮೇಲೆ ಕೈ ಎತ್ತೀವಿ, ಪಾಕಿಸ್ತಾನವನ್ನೇ ಬಾರಿಸ್ತೀವಿ. ಯಾಕಂದರೆ ದುಷ್ಟರು ಬರುವಂಥದ್ದು ಅಲ್ಲಿಂದಲೇ. ಅದರ ಪರಿಣಾಮ ಏನು? ಈಗಲೇ ಎಮ್ಮೆಗಳನ್ನು, ದನಗಳನ್ನು ಅಡ ಇಟ್ಟು ಬದುಕಬೇಕಾದಂಥ ದರಿದ್ರ ಸ್ಥಿತಿನ ಪಾಕಿಸ್ತಾನ ತಲುಪಿದೆ. ಇನ್ನೊಂದು ಕಡೆಗೆ ಏನು ಅಂತಂದರೆ, ಪಾಕಿಸ್ತಾನ ಯಾವ ಸಂದರ್ಭದಲ್ಲಿ ಬೇಕಾದರೂ ಇಬ್ಬಾಗ ಆಗಿಬಿಡ್ಬೋದು ಅನ್ನುವಂಥದ್ದು ಬಲೂಚ್ ಪ್ರಾಂತ್ಯ ಎಲ್ಲ ಒಂದು ಕಡೆಗೆ ಅದರ ಕೈ ತಪ್ಪು ಹೋಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಈ ರೀತಿ ಮೈ ಮೇಲೆ ಎಳ್ಕೊಂಡಿದ್ದಿದೆಯಲ್ಲ, ಅದ್ರ ಬಗ್ಗೆ. ಯಾಕಂದರೆ ನೋಡಿ, ನೀವು ಸೇನಾ ದಂಡನಾಯಕನ ಬಗ್ಗೆ ಮಾತಾಡ್ತಾ ಇದ್ರಿ. ಅವನು ಮಾತಾಡಿದಂಥ ಮಾತುಗಳಿದಾವಲ್ಲ ಇತ್ತೀಚಿನ ದಿನಗಳಲ್ಲಿ, ಅದು ಎಲ್ಲೋ ಒಂದು ಕಡೆಗೆ ನಾವು ಯಾವುದೇ ಕಾರಣಕ್ಕೂ ಕಾಶ್ಮೀರವನ್ನು ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದೊಂಥರ ಅನ್ನನಾಳತ್ತರ, ನಮಗೆ ಶ್ವಾಸನಾಳತ್ತರ, ನಮಗೆ ಕುತ್ತಿಗೆ ಇದ್ದ ರೀತಿಯಲ್ಲಿ ನಮಗೆ ಅದನ್ನು ಬಿಡೋಕ್ಕೆ ಸಾಧ್ಯನಾ ಅಂತ ಕೇಳಿದ್ದಿದೆಯಲ್ಲ. ಇದೆಲ್ಲದೂ ಕೂಡ ಪಾಕಿಸ್ತಾನವೇ, ಚೀನಾದ ಕುಮ್ಮಕ್ಕಿದ್ರೂ ಕೂಡ ಪಾಕಿಸ್ತಾನವೇ ಇದರ ನೇರ ಹೊಣೆ ಹೊತ್ಕೋಬೇಕಲ್ವ ಸರ್? ಎಕ್ಸಾಕ್ಟ್ಲಿ. ಇನ್ಫ್ಯಾಕ್ಟ್ ನೀವು ಪ್ರಾರಂಭದಲ್ಲಿ ಮತ್ತೊಂದು ಚಂದದ ಮಾತು ಹೇಳಿದ್ರಿ, ಪಾಕಿಸ್ತಾನಕ್ಕೆ ಬುದ್ಧಿ ಇಲ್ವಾ ಅಂತ. ಇನ್ಫ್ಯಾಕ್ಟ್ ಆಕ್ಚುಲಿ ಬುದ್ಧಿ ಇದ್ದಿದ್ರೆ ಆ 2 ನೇಷನ್ಸ್ ಥಿಯರಿ ಅನ್ನೋಂಥ ಒಂದು ಸಂಪೂರ್ಣ ಅಸತ್ಯದ ಥಿಯರಿಯನ್ನ ಅವರು ಒಪ್ಪಿಕೊಂಡು ದೇಶವನ್ನು ಹೊಡೆಯೋದಕ್ಕೆ ಹೋಗ್ತಾ ಇರ್ಲಿಲ್ಲ. ಅನಂತರ
ತಮಗೆ ಎಲ್ಲ ರೀತಿಯಲ್ಲೂ ಅನುಕೂಲವಾಗಿರಬಲ್ಲಂತ ಭಾರತದ ದ್ವೇಷವನ್ನ ಕಟ್ಟಿಕೊಂಡು ಬೇರೆ ಬೇರೆ ಕಡೆ ಸ್ನೇಹವನ್ನ ಅರಸ್ತಾ ತಮ್ಮನ್ನೇ ತಾವು ಇಂಥ ಒಂದು ಸ್ಥಿತಿಗೆ ತಂದಿಟ್ಕೊಂಡ್ರಲ್ಲ, ಆ ಮಟ್ಟಕ್ಕೆ ಅವರು ತಲುಪ್ತಾ ಇರಲಿಲ್ಲ. ನಿಜವಾಗ್ಲು ಓಕೆ, ದೇಶ ಕಟ್ಟದ ಈ ದೇಶವನ್ನ ಬೆಳೆಸಬೇಕು ಅನ್ನೋ ಒಂದು ನಿಜವಾದಂತ ಒಂದು ಬುದ್ಧಿ ಇದ್ದಿದ್ರೆ ಭಾರತದ ಜೊತೆ ಅವರು ಸಂಬಂಧನ ಸರಿಯಾಗಿ ಇಟ್ಕೋತಾ ಇದ್ರು. ಇದು ಅಂದ್ರೆ ಅವ್ರಿಗೆ ಇನ್ಫ್ಯಾಕ್ಟ್ ತಮಗೆ ಎಷ್ಟೇ ತೊಂದರೆ ಇದ್ರೂ ಪರವಾಗಿಲ್ಲ, ಭಾರತಕ್ಕೆ ನಾವು ನೋವು ಉಂಟು ಮಾಡಬೇಕು, ಇಂಥ ಬುದ್ಧಿ ಅವರಲ್ಲಿ ಇರೋದ್ರಿಂದ ಅವ್ರು ಇನ್ನೂ ಮುಂದುವರಿತಾ ಇದ್ದಾರೆ. ಇನ್ಫ್ಯಾಕ್ಟ್ ಆಕ್ಚುಲಿ ಈಗ ಅಮೆರಿಕ ನಮ್ಮ ಕಡೆ ಇರಬಹುದು ಟ್ರಂಪ್ ಇರೋದ್ರಿಂದ, ಆದ್ರೆ ಒಂದು ಕಾಲದಲ್ಲಿ ಇದೇ ಅಮೆರಿಕ ಪಾಕಿಸ್ತಾನ ಉಪಯೋಗಿಸ್ಕೊಂಡು ನಮ್ಮ ವಿರುದ್ಧ ನಿಂತಿತ್ತು 71 ಅಂತ ಟೈಮ್ ನಲ್ಲಿ. ಹೀಗಾಗಿ ಅದ್ರ ಒಳ್ಳೇದಾಗಿದೆ ಈಗ ಟ್ರಂಪ್ ಬಂದಿದ್ದಾರೆ. ಆದ್ರೆ ಪಾಕಿಸ್ತಾನ ಈಗ ತನ್ನನ್ನು ತಾನು ಬೇರೊಂದು ಬೇರೊಂದು ಶಕ್ತಿಶಾಲಿ ದೇಶದ ಕೈಗೊಂಬೆ ಮಾಡ್ಕೋತಾ ಇದೆಯಲ್ಲ, ಸ್ವಂತ ಬುದ್ಧಿ ಅವ್ರಿಗಿಲ್ಲ ಅನ್ನೋದಕ್ಕೆ ಮೊದಲಿಂದನೂ ಇಲ್ಲ ಇದೇ ಸೂಚನೆ. ಮೊದಲು ಅಮೆರಿಕದ ಕೈಗೊಂಬೆ, ಅನಂತರ ಈಗ ಚೈನಾದ ಕೈಗೊಂಬೆ. ನೀವು ಹೇಳಿದ ರೀತಿ ಹೌದು, ನಾವು ವಾಪಸ್ ರಿಟೇಲಿಯೇಟ್ ಮಾಡಿದ್ರೆ ನಾವು ಚೈನಾನ ಅಟ್ಯಾಕ್ ಮಾಡೋದಿಲ್ಲ, ಪಾಕಿಸ್ತಾನವನ್ನೇ ಅಟ್ಯಾಕ್ ಮಾಡೋದು. ತೊಂದರೆ ಆಗೋದು ಹೇಗೆ? ಅದು ಪಾಕಿಸ್ತಾನಕ್ಕೆ. ಇದನ್ನ ಇದನ್ನ ಜನಕ್ಕೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಅವರು ತಮ್ಮನ್ನ ತಾವು ಮಾರಿಕೊಂಡಿದ್ದಾರೆ ಭಾರತ ವಿರೋಧಿ ಒಂದು ಮನಸ್ಥಿತಿಗೆ. ಎಸ್ ಸರ್, ಅದು ಬದಲಾಗದೆ ಇದು ಆಗೋದಿಲ್ಲ ಸರ್. ಓಕೆ, ಈಗ ಹಾಗಾದ್ರೆ ಭಾರತದ ಮುಂದಿನ ಹೆಜ್ಜೆ ಏನು ಸರ್? ಈಗ ಒಂದು ರಾಜತಾಂತ್ರಿಕ ಸಮರ ಅದಾಯ್ತು, ಇನ್ನು ನೀರಿನ ಒಪ್ಪಂದ ಮುಲಾಜಿಲ್ದನೆ ಏನು ಅಂದ್ರೆ ನೀರಿನ ಒಪ್ಪಂದವನ್ನ ರದ್ದು ಮಾಡಲಾಯಿತು. ನಿಮ್ಮ ಯಾಕಂದ್ರೆ ನೀರು ಮತ್ತೆ ರಕ್ತ ಇದನ್ನ ವ್ಯಾಲ್ಯೂ ಏನು ಅಂತ ಕೇಳಿದ್ರೆ ನಾವೇನು ಅಂದರೆ ಭಾರತೀಯ ರಕ್ತದ ಕಡೆಗೆ ನಮಗೆ ಹೆಚ್ಚಿನ ವ್ಯಾಲ್ಯೂ, ಈ ನೀರಿನ ಬಗ್ಗೆ ಅಲ್ಲ. ಹಿಂಗಾಗಿ ನಿಮಗೆ ನೀರು ಕೊಡೋಕ್ಕೆ ಅಥವಾ ನೀವು ನೀರು ತಗೊಳ್ಳೋಕ್ಕೆ ಯೋಗ್ಯರಲ್ಲ ಅಂಥೇಳಿ ಭಾರತ ನಿನ್ನೆ ಘೋಷಣೆ ಮಾಡಾಯಿತು. ಇದರ ಪರಿಣಾಮಗಳೇನು? ಯಾಕಂದರೆ ಪಂಜಾಬ್ ಪ್ರಾಂತ್ಯ ನಲುಗಿ ಹೋಗುತ್ತೆ ಒಂದು ಲೆಕ್ಕದಲ್ಲಿ. ಈ ಪಂಜಾಬಿಗಳ ಪ್ರಭಾವವೇ ಜಾಸ್ತಿ ಇರುವಂಥದ್ದಲ್ಲಿ ಪಾಕಿಸ್ತಾನದಲ್ಲಿ. ಸೊ ಅದರ ಪರಿಣಾಮಗಳೇನಾಗ್ಬೋದು? ಆಕ್ಚುಲಿ ನಾವು ಪ್ರಾರಂಭದಲ್ಲಿ ಮಾತಾಡಿದ ರೀತಿ ಇಲ್ಲ, ನಮ್ಗೆ ತುಂಬಾ ಮುಖ್ಯ ಅನ್ಸೋದು ಇದರಲ್ಲಿ ಒಂದು ಇಂಡಸ್ ವಾಟರ್ ಟ್ರೀಟಿಯನ್ನ ಅಬೇನ್ಸಿಲಿ ಇಟ್ಟಿರೋದು. ಹೌದು, ನೀವು ಹೇಳಿದ ರೀತಿ ಪಂಜಾಬ್ ಪ್ರಾಂತ್ಯ ಎಸ್ಪೆಷಲಿ ಆ ಒಂದು ಇದೆಯಲ್ಲ, ಮಂಗಲಾ ಡ್ಯಾಮ್ ಇದೆಯಲ್ಲ, ಮಂಗಲಾ ಅಲ್ಲ, ತಾರ್ಬೆಲಾ ಕಂಪ್ಲೀಟ್ ಅದು ಬತ್ತಿ ಹೋಗ್ತದೆ. ಇವನ್ ಝೀಲಂ ನದಿಗೆ ಅವ್ರು ಕಟ್ಟಿರುವಂತ ಮಂಗಲಾ ಡ್ಯಾಮ್ ಇದೆಯಲ್ಲ, ಅದು ಖಾಲಿ ಆಗ್ತದೆ. ಅದ್ರ ಪರಿಣಾಮ ಇನ್ನು ಲಾಹೋರ್ ನಗರಕ್ಕೂ ನೀರಿರೋದಿಲ್ಲ. ಇನ್ಫ್ಯಾಕ್ಟ್ ಕೃಷಿಗಿರ್ಲಿ, ಲಾಹೋರ್ ನಗರಕ್ಕೂ ಸಹ ನೀರಿರೋದಿಲ್ಲ. ಇಂಥ ಒಂದು ಸ್ಥಿತಿನ ಪಾಕಿಸ್ತಾನ 1948 ಏಪ್ರಿಲ್ ನಲ್ಲೂ ಅನುಭವಿಸಿತ್ತು. ಆವಾಗ ಫಸ್ಟ್ ಕಾಶ್ಮೀರ್ ವಾರ್ ಸಮಯದಲ್ಲಿ ಏಕಾಏಕಿ ನಾವಲ್ಲಿ ಒಪ್ಪಂದ ಆಗಿರ್ಲಿಲ್ಲ, ಆಗ್ಲೂ ನೀರನ್ನ ತಡೆದು ಬಿಟ್ಟಿವಿ ನಾವು. ಲಾಹೋರ್ ಕಡೆಗೆ ಹೋಗುವಂತ ಫಿರೋಜ್ಪುರ್ ಬ್ಯಾರೇಜ್ ಇಂದ ಲಾಹೋರ್ ಕಡೆಗೆ ಹೋಗೋ ನೀರನ್ನ ತಡೆದಾಗ ಹಾಹಾಕಾರ ಎದ್ದೋಯ್ತು ಅಲ್ಲಿ. ಅಂತ ಸ್ಥಿತಿನ ಇನ್ನೂ ದೊಡ್ಡದಾಗಿ ಪಾಕಿಸ್ತಾನ ಅನುಭವಿಸುತ್ತೆ ಇವಾಗ. ಆದ್ರೆ ಆಕ್ಚುಲಿ ಆದ್ರೆ ಒಂದೇನು ಅಂತ ಹೇಳಿದ್ರೆ ಪಾಕಿಸ್ತಾನಕ್ಕೆ ಮತ್ತೇನೇ ಮಾಡಿದ್ರು ನಾವು ಇದರ ಹೊರತಾಗಿ ನಾವು ಮತ್ತೇನೇ ಮಾಡಿದ್ರು ಪಾಕಿಸ್ತಾನ ಕಳ್ಕೊಳ್ಳೋದಕ್ಕೆ ಇನ್ನೇನಿದೆ ಆ ದೇಶದಲ್ಲಿ? ಏನೂ ಇಲ್ಲ. ಆರ್ಥಿಕವಾಗಿ ಕಂಪ್ಲೀಟ್ ಅಧೋಗತಿ, ಮತ್ತೆ ಆಕ್ಚುಲಿ ಅದು ಪೊಲಿಟಿಕಲ್ ಯೂನಿಟಿ ಇಲ್ಲ. ಕಠೋರ ತಗೊಂಡು ಎಲ್ಲ ಕಡೆ ತಿರುಗ್ತಾ ಇದ್ದಾರೆ. ಹೀಗೆ ಅವ್ರಿಗೆ ಕಳ್ಕೊಳ್ಳೋದಕ್ಕೆ ಏನು ಇಲ್ಲ. ಆದ್ರೆ ಅವ್ರ ಪರವಾಗಿ ಚೈನಾ ನಿಂತಿರೋದ್ರಿಂದ ನಾವು ಕಳ್ಕೊಳ್ಳೋದು ದೊಡ್ಡದಾಗಿರ್ತದೆ. ನಾವೇನಾದ್ರೂ ನೇರ ಆಕ್ಷನ್ ತಗೊಂಡ್ರೆ, ಅಂದ್ರೆ ಮಿಲಿಟರಿ ಆಕ್ಷನ್ ತಗೊಂಡ್ರೆ, ಬಾಲಾಕೋಟ್ ರೀತಿ ಇದು ಮಾಡಿದ್ರೆ ಅಥವಾ ಹಂಗೇನಾದ್ರು ಮಾಡಿದ್ರೆ ಆಗ ಪಾಕಿಸ್ತಾನದ ಇನ್ಫ್ಯಾಕ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಅಮೆರಿಕನ್ ಟ್ಯಾರಿಫ್ ಇಂದಾಗಿ ಚೈನಾವನ್ನ ಬಿಟ್ಟು ಭಾರತಕ್ಕೆ ತುಂಬಾ ಇಂಡಸ್ಟ್ರಿಯಲಿಸ್ಟ್ ಬರ್ತಾ ಇದ್ದಾರೆ. ಯೂನಿಟ್ ಅನ್ನ ಸ್ಥಳಾಂತರ ಮಾಡಬೇಕು, ಸಪ್ಲೈ ಚೈನ್ ಅನ್ನ ಭಾರತಕ್ಕೆ ಶಿಫ್ಟ್ ಮಾಡಬೇಕು ಅಂತ ತುಂಬಾ ಪ್ಲಾನ್ ನಡೀತಾ ಇರುವಾಗ ಆವಾಗ ಏನಾಗುತ್ತೆ, ಈ ಯುದ್ಧ ನಡೀತು ಅಂತ ಹೇಳಿದ್ರೆ ಆಗ ಚೈನಾ ಹೇಳ್ಬೋದು ಜಗತ್ತಿಗೆ, ಯಾವುದೇ ಸಮಯದಲ್ಲಿ ಇಂಡಿಯಾ ಪಾಕಿಸ್ತಾನ ಯುದ್ಧ ಆಗ್ತದೆ, ಆಗ ಇಂಡಿಯಾದ ಸಿಟಿಗಳು ದಾಳಿಗೊಳಗಾಗ್ತವೆ. ಆವಾಗ ನೀವು ಇಂಡಿಯಾದಲ್ಲಿ ಯಾವುದೇ ಹಣವನ್ನ ಇನ್ವೆಸ್ಟ್ ಮಾಡಿದ್ರೆ, ನಿಮ್ಮ ಪ್ರೊಡಕ್ಷನ್ ಯೂನಿಟ್ ಅನ್ನ ಇಂಡಿಯಾಕ್ಕೆ ಶಿಫ್ಟ್ ಮಾಡಿದ್ರೆ ಅವು ಹಾಳಾದವು ಅಂತಾನೆ ಅರ್ಥ. ಹೀಗೆ ಇಂಡಿಯಾ ಹೋಗಬೇಡಿ ಅಂತ ಆ ಒಂದು ಮೆಸೇಜ್ ಅನ್ನ ಚೈನಾ ಕೊಡುತ್ತೆ. ಹೀಗೆ ಇದನ್ನ ಮಾಡೋದಕ್ಕೆ, ನಮ್ಮನ್ನ ಪ್ರೊವೋಕ್ ಮಾಡೋದಕ್ಕೆ ಪಾಕಿಸ್ತಾನ ಎತ್ತುಕಟ್ಟಿ ಈ ಒಂದು ಪಹಲ್ಗಾಮ್ ದಾಳಿ ನಡೆಸಿರೋದು. ಅದಕ್ಕೆ ನಾವು ಇನ್ ಕೈಂಡ್ ನಾವು ರೆಸ್ಪಾಂಡ್ ಮಾಡಿದ್ರೆ ಅವ್ರು ಪಾಕಿಸ್ತಾನ ಮತ್ತು ಚೈನಾ ಹಾಕಿರೋ ಬಲೆ ಒಳಗಡೆ ನಾವು ಬಿದ್ದಂಗ ಆಗ್ತದೆ. ಹೀಗಾಗಿ ಅದು ಯಾವ ರೀತಿಯಲ್ಲೂ ನಮಗೆ ಕಳ್ಕೊಳ್ಳೋದು ತುಂಬಾ ಇದೆ, ಪಾಕಿಸ್ತಾನಕ್ಕೆ ಕಳ್ಕೊಳ್ಳೋದಕ್ಕೆ ಏನು ಇಲ್ಲ. ಅದನ್ನ ನೆನ್ಪಿಟ್ಕೋಬೇಕು. ಹೀಗಾಗಿ ಈ ಇಂಡಸ್ ವಾಟರ್ ಟ್ರೀಟಿ ಜೊತೆನಲ್ಲಿ ನಿಮ್ಗೆಲ್ಲ ಗೊತ್ತೇ ಇದೆ, ಅನ್ನೋನ್ ಗನ್ ಮೆನ್ ಆಯ್ತಾ, ಅವರು ಆಕ್ಚುಲಿ ಅವರು ಏನು ಮಾಡ್ತಾ ಇದ್ದಾರೋ ಅದು ಎಕ್ಸ್ಪ್ಯಾಂಡ್ ಆಗ್ಬೇಕು ಅವರ ಕೆಲಸಗಳು. ಅಂದ್ರೆ ಇದುವರೆಗೆ ಭಾರತ ವಿರೋಧಿ ಟೆರರಿಸ್ಟ್ಗಳನ್ನೇ ಅವರು ಕೊಲ್ತಾ ಇದ್ರು. ಪಾಕಿಸ್ತಾನಿ ಸೇನಾಧಿಕಾರಿಗಳನ್ನ, ISI ಅಧಿಕಾರಿಗಳನ್ನ, ಪಾಕಿಸ್ತಾನದ ಒಂದು ಇದು ಎಂತದ್ದು ಮಿಲಿಟರಿ ಇನ್ಸ್ಟಾಲೇಷನ್ಸ್
ಅದ್ರ ಮೇಲೆ ಅನ್ನೋನ್ ಗನ್ಮೆನ್ ದಾಳಿ ಮಾಡಬೇಕು. ಎಸ್, ನಾವು ಅದ್ರ ಹಿಂದೆ ಇದ್ರೆ ಇನ್ನಷ್ಟು ಅವ್ರ ಹಿಂದೆ ನಿಂತ್ಕೊಳ್ಳೋಣ. ಇಷ್ಟೇ ನಾವು ಆಕ್ಚುಲಿ ಮಾಡ್ಬೇಕಾದದ್ದು. ನೇರ ಯುದ್ಧ ಎಂದು ನಮಗೆ ಒಳ್ಳೇದಾಗೋದಿಲ್ಲ. ನೇರ ಯುದ್ಧ ಸಾಧ್ಯವಿಲ್ಲ ಸರ್. ಯಾಕಂದ್ರೆ ನಿಮಗೆ ಗೊತ್ತಿದೆ ಏನು ಅಂದ್ರೆ, ಭಾರತ ಬಹಳ ಕಷ್ಟಪಟ್ಟು ಕಟ್ಟಿಕೊಂಡಿರುವಂತಹ ರಾಷ್ಟ್ರ ಇದು. ಸುಮ್ಮನೆ ಯಾರ್ದೋ ಭಿಕ್ಷೆಯಿಂದ ಬಂದಿರುವಂಥದ್ದಲ್ಲ, ಅಥವಾ ಇನ್ಯಾರ್ದೋ ಭಿಕ್ಷೆಯಿಂದ ನಾವು ಬದುಕ್ತೀವಿ ಅನ್ನುವಂಥದ್ದು ಅಲ್ಲ. ಹಿಂದೆ ಕಲಾಂ ಅವ್ರು ಹೇಳಿದಂಥ ಮಾತು ನನ್ನ ಕಣ್ಣೆದುರುಗಡೆಗಿದೆ. ನೀವೇನಾದರೂ ನಿಲ್ಲಿಸ್ತೀರನ್ನ ಬರ್ಮಿ ಸಹಾಯ ಮಾಡೋದನ್ನ ನಿಲ್ಲಿಸಿ, ನಾವು ಬ್ರೆಡ್ ಮತ್ತು ಮೀನು ತಿಂದು ಬದುಕ್ತೀವಿ ಅಂತ ಹೇಳಿದ್ದಿದೆಯಲ್ಲ, ಇದು ಅಂದರೆ ಸ್ವಾಭಿಮಾನದ ರಾಷ್ಟ್ರ ಭಾರತ. ಹಿಂಗಾಗಿ ಏನಂದರೆ, ಈ ಒಂದು ಮಾತಿದೆ ಸರ್, ನಮ್ಮ ಹಳ್ಳಿಗಳಲ್ಲಿ ನನ್ನ ಮಾತು ಹೇಳ್ತಾರೆ, ಯಾರಿಗೆ ಕೆಲಸ ಬಗ್ಸಿ ಇರಲ್ಲ, ಯಾರಿಗೆ ಜೀವನದ ಬಗ್ಗೆ ಜವಾಬ್ದಾರಿ ಇರಲ್ಲ, ಅವ್ರು ಮಾತ್ರ ಜಗಳ ಮಾಡ್ತಾ ಕೂತ್ಕೋತಾರೆ, ಇನ್ನು ಉಳಿದಂಥವ್ರು ಜೀವನ ಕಟ್ಕೋತಾರೆ ಅಂತ. ದೇಶನೂ ಕೂಡ ಹಾಗೇನೆ. ಒಂದು ದೇಶದ ಮೇಲೆ ಯುದ್ಧ ಸಾರುವಂಥದ್ದು ಬಹಳ ಸುಲಭದ ಮಾತು. ಆದರೆ ಭಾರತದ ಈ ಆರ್ಥಿಕ ಸ್ಥಿತಿಗತಿಗಳಾಗಿರ್ಬೋದು, ಅಥವಾ ಭಾರತದ ಅಭಿವೃದ್ಧಿ ಆಗಿರ್ಬೋದು, ಅದು 20-25 ವರ್ಷ ಹಿಂದಕ್ಕೆ ಹೋಗುತ್ತೆ. ಈಗ ಏನೇನು ಆಗಿದೆ ನಾವು ನೋಡಿದ್ದೀವಿ ಬೇರೆ ಬೇರೆ ರಾಷ್ಟ್ರಗಳಲ್ಲಿ. ಭಾರತ ಅಂಥ ಸ್ಥಿತಿನ ಯಾವುದೇ ಕಾರಣಕ್ಕೂ ತಂದುಕೊಳ್ಳಲ್ಲ. ಆದರೆ ಏನಾದರೂ ಒಂದು ಮಾಡಲೇಬೇಕಲ್ಲ. ಈ ರೀತಿ ಇಲ್ಲಿ ತನಕ ಬಂದು ಮಾಡಿರುವಂಥ ಉಪಟಳ, ಆ ಉಪಟಳದ ಮುಂದುವರೆದ ಭಾಗ ಅದು ಯಾವ ರೀತಿ ಬೇಕಾದರೂ ಆಗ್ಬೋದಲ್ಲ. ನಾಳೆ ಇನ್ನಷ್ಟು ಭಾರತದ ಈ ಆಂತರಿಕವಾಗಿ ಭಾರತವನ್ನು ಈ ದುರ್ಬಲಗೊಳಿಸುವಂಥ ಪ್ರಯತ್ನಗಳಾಗ್ಬೋದಲ್ಲ. ಅದಕ್ಕೆ ಏನಾದರೂ ಮಾಡಲೇಬೇಕಲ್ಲ ಸರ್. ಏನಾಗ್ಬೋದು ಹಾಗಾದರೆ? ಅದಕ್ಕೆ ನಮ್ಮ ಅಜಿತ್ ಡೋವಲ್ ಒಂದು ಮಾತು ಹೇಳಿದ್ದಾರೆ. ಮತ್ತೊಂದು ಹಿಂದೆನೆ ಹೇಳಿದ, ಕೆಲವು ವರ್ಷಗಳ ಹಿಂದೆನೆ, ಮತ್ತೊಂದು ಪುಲ್ವಾಮಾ ಆದ್ರೆ ಬಲೂಚಿಸ್ತಾನ ನಿಮ್ಮಿಂದ ಹೊರಟೋಗುತ್ತೆ ಪೂರ್ಣವಾಗಿ ಅಂತ ನೇರವಾಗಿ ಹೇಳಿದ್ದಾರೆ. ಈಗ ಮತ್ತೊಂದು ಪುಲ್ವಾಮಾ ಆಯಿತು, ಆಗ ಸೈನಿಕರ ಮೇಲೆ, ಇಲ್ಲಿ ಪ್ರವಾಸಿಗರ ಮೇಲೆ ಪಹಲ್ಗಾಮ್ನಲ್ಲಿ. ಹೀಗಾಗಿ ಬಲೂಚಿಸ್ತಾನವನ್ನ ಪಾಕಿಸ್ತಾನದಿಂದ ತೆಗೆಯುವಂತ, ಬಲೂಚಿಸ್ತಾನ ತೆಗೆದ್ರೆ ಪಾಕಿಸ್ತಾನದ ಆಕ್ಚುಲಿ ತುಂಬಾ ರಿಸೋರ್ಸಸ್, ಮಿನರಲ್ ರಿಸೋರ್ಸಸ್ ಅಷ್ಟೇ ಅಲ್ಲ, ಅವರ ಗ್ಯಾಸ್ ಅಂಡ್ ಪೆಟ್ರೋಲಿಯಂ ದೊಡ್ಡ ಒಂದು ಭಂಡಾರ ಅವರಿಂದ ಕೈ ತಪ್ಪಿ ಹೋಗ್ತದೆ. ಅದು ಬಲೂಚಿಸ್ತಾನ್ ಹೋಯ್ತು ಅಂತ ಹೇಳಿದ್ರೆ, ಅನಂತರ ಖೈಬರ್ ಪಖ್ತೂನ್ವಾ ಇದೆಯಲ್ಲ ಅದು ಹೋಗ್ತದೆ, ಆಮೇಲೆ ಇನ್ನು ಸಿಂಧ್ ಸಹ ಹೋಗ್ತದೆ, ಉಳ್ಕೊಳ್ಳೋದು ಪಂಜಾಬ್ ಮಾತ್ರ. ಹೀಗಾಗಿ ಖೈಬರ್ ಪಖ್ತೂನ್ವಾ, ದೆನ್ ಬಲೂಚಿಸ್ತಾನ್, ಸಿಂಧ್ ನಮ್ಮ ಭಾಗ, ಭಾರತದ ಭಾಗ ಅಲ್ಲದೆ ಇದ್ರೂ ಭಾರತದ ಪ್ರಭಾವಕ್ಕೆ ಒಳಗಾದಾಗ ಏನಾಗುತ್ತೆ, ಪಂಜಾಬ್ ಒಂದು 4 ಕಡೆಯಿಂದ ಭಾರತದಿಂದ ಸುತ್ತುವರಿಯಲ್ಪಡುತ್ತದೆ. ಆವಾಗ ಆಕ್ಚುಲಿ ಅವರನ್ನ ನಾವು ಇಕ್ಕಳದಲ್ಲಿ ಸಿಕ್ಕಿಸ್ಕೊಂಡು ನಾವು ಬಾರಿಸಬಹುದು. ಅದೊಂದು ನಾವು ಮಾಡಬೇಕು. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಈ ಇಂಡಸ್ ವಾಟರ್ ಟ್ರೀಟಿನ ಯಾವುದೇ ಕಾರಣಕ್ಕಾಗಿ ಮತ್ತೆ ನಾವು ಅದನ್ನ ಮತ್ತೆ ಶುರು ಮಾಡಬಾರದು. ಮತ್ತೆ ಅನ್ನೋನ್ ಗನ್ಮೆನ್ ಇದ್ದಾರಲ್ಲ, ಅವರು ತಮ್ಮ ಕೆಲಸವನ್ನು ಎಕ್ಸ್ಪಾಂಡ್ ಮಾಡಬೇಕು. ಇಷ್ಟು ನೇರ ಯುದ್ಧವನ್ನು ಬಿಟ್ಟು ಇದನ್ನ ಮಾಡೋದ್ರ ಮೂಲಕ ಅಷ್ಟೇ ನಾವು ಪಾಕಿಸ್ತಾನಕ್ಕೆ ನಾವು ಪಾಠ ಕಲಿಸ ಸಾಧ್ಯ. ಒಂದು ಸಲ ಅವ್ರಿಗೆ ನಾವು ಬದುಕೋದೇ ದುಸ್ತರ ಆಗುತ್ತೆ, ಜಸ್ಟ್ ಪಂಜಾಬ್ ಮಾತ್ರ, ಆಯ್ತಾ? ಅಂತ ಆಗದಾಗ ಅವರು ಖಂಡಿತ ಅವರು ಮಂಡಿ ಇರ್ತಾರೆ. ಮತ್ತೆ ಇದರಲ್ಲಿ ನಮಗೆ ಇನ್ನೊಂದು ಅನುಕೂಲ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಾವು ಏನಾದ್ರು ಮಾಡೋದಾದ್ರೆ, ಟ್ರಂಪ್ ಹೇಳಿದ್ದಾರೆ ಯಾವುದೇ ಆಕ್ಷನ್ಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಇವನ್ ವೈಟ್ ಹೌಸ್ ಪ್ರೆಸ್ ಸೆಕ್ರೆಟರಿ ಕ್ಯಾರಿನ್ ಲೆವಿಡ್ ಒಂದು ಮಾತು ಹೇಳಿದ್ರು. ಅವ್ರು ಹೇಳ್ತಾ, ವಿ ಆರ್ ವಿತ್ ಅವರ್ ಅಲೈ ಇಂಡಿಯಾ ಅಂದ್ರು. ವಿ ಆರ್ ವಿತ್ ಇಂಡಿಯಾ ಅನ್ಲಿಲ್ಲ, ಅವರ್ ಅಲೈ ಇಂಡಿಯಾ ಅಂದ್ರು. ಆ ಮಾತು, ಆ ಪದ ಇದೆಯಲ್ಲ ಸರ್, ಅದು ಬಹಳ ಬಹಳ ಮಹತ್ವದ್ದು. ಅಂದ್ರೆ US is completely with us. ಮತ್ತೆ ಈಗಲೇ 2 ವರ್ಷದ ಹಿಂದೆನೆ ಅಮೆರಿಕನ್ಸ್ ಅಂದ್ರೆ ಬೈಡನ್ ಕಾಲದಲ್ಲಿ, ಆ ಟೈಮಲ್ಲಿ ಒಂದ್ ಕ್ಷಣಕ್ಕೆ ಒಳ್ಳೆ ಬುದ್ಧಿ ಬಂತೇನೋ ಬೈಡನ್ ಅವರಿಗೆ, ಪಾಕಿಸ್ತಾನದ ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಪ್ಯಾರಡೈಸ್ ಪಾಯಿಂಟ್ ಇಂದ ಶಿಫ್ಟ್ ಮಾಡಿ ಸೌದಿ ಅರೇಬಿಯಾಕ್ಕೆ ಸಾಗಿಸಿದಾರೆ ಸುದ್ದಿ ಇತ್ತು. ಅದು ನಿಜವೇ ಆಗಿದ್ರೆ ಸಂತೋಷ, ಆಗಿಲ್ಲ ಅಂದ್ರೆ ಆ ಕೆಲಸವನ್ನ ಟ್ರಂಪ್ ಈಗ ಮಾಡಬೇಕು. ಮಾಡಿ ಪಾಕಿಸ್ತಾನ ಕೈಯನ್ನ ಕಟ್ ಹಾಕಿದ್ರೆ ಇನ್ ಯಾವುದೇ ದುಸ್ಸಾಹಸಕ್ಕೆ, ನೀವು ಒಂದ್ ಮಾತು ಹೇಳಿದ್ರಿ, ಪಾಕಿಸ್ತಾನ ಇನ್ನೂ ಏನಾದ್ರು ಮಾಡಬಹುದಾ ಅಂತ. ಹೌದು, ನಾವು ಇಂಡಸ್ ವ್ಯಾಲಿಯನ್ ಟ್ರೀಟಿಯನ್ನ ಇದು ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಮೇಲೆ ನೇರ ತಾವೇ ಪಾಕಿಸ್ತಾನವೇ ಅಟ್ಯಾಕ್ ಮಾಡಬಹುದು, ಆಯ್ತಾ? ಇಂತ ಒಂದು ಅಟ್ಯಾಕ್ ಗಳನ್ನೆಲ್ಲ ತಪ್ಪಿಸೋದಕ್ಕೆ ನಾವು ತಯಾರಿ ಮಾಡ್ಕೋಬೇಕು. ಮತ್ತೆ ಚೈನೀಸ್ ಮೊನ್ನೆ ಸಂಡೇ ಸೌತ್ ಚೈನಾ ಮಾರ್ನಿಂಗ್ ಪೋಸ್ಟ್ ಅಲ್ಲಿ ಒಂದು ಸುದ್ದಿ ಬಂತು, ಚೈನೀಸು ನಾನ್ ನ್ಯೂಕ್ಲಿಯರ್ ಹೈಡ್ರೋಜನ್ ಬಾಂಬ್ಗಳನ್ನ ಮಾಡಿದ್ದಾರೆ ಅಂತ. 2 kg ಅಷ್ಟೇ ತೂಕ ಇರ್ತದಂತೆ. 2 ಸೆಕೆಂಡ್ಗಳಲ್ಲಿ 1000 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಯನ್ನು ಉಂಟು ಮಾಡ್ತದಂತೆ. ಎಲ್ಲ ಲೋಹವನ್ನು ಕರಗಿಸ್ಬಿಡ್ತದಂತೆ. ಅದು ನಾನ್ ನ್ಯೂಕ್ಲಿಯರ್ ಆಗಿರೋದ್ರಿಂದ ಅದನ್ನ ಬಳಸೋದಕ್ಕೆ ಯಾವುದೇ ನಿರ್ಬಂಧ ಇಲ್ಲ ಯುದ್ಧದಲ್ಲಿ. ಅದನ್ನೇನಾದ್ರೂ ಚೈನಾ ಪಾಕಿಸ್ತಾನಕ್ಕೆ ಸಪ್ಲೈ ಮಾಡಿ ನಮಗೆ ತೊಂದರೆ ಕೊಡಕ್ ಶುರು ಮಾಡಿದ್ರೆ ಅದಕ್ಕೆ ನಾವು ಮೊದಲೇ ತಯಾರಾಗಿರ್ಬೇಕು. ಅಮೆರಿಕ ಇಸ್ ಆನ್ ಅವರ್ ಸೈಡ್. ಅಷ್ಟೇ ಅಲ್ಲ, ಪ್ರಪಂಚದ ಎಲ್ಲಾ ದೇಶಗಳು ನಮ್ಮ ಜೊತೆಲಿ ಇವೆ. ಈವನ್ ಟರ್ಕಿ ಸಹ. ಇದನ್ನ ನಾವು ಡಿಪ್ಲೊಮ್ಯಾಟಿಕಲಿ ವಿ ಆರ್ ಸ್ಟ್ರಾಂಗ್. ವೆಸ್ಟರ್ನ್ ಮೀಡಿಯಾ ಮಾತ್ರ ನಮ್ ಕಡೆಗಿಲ್ಲ, ಪರವಾಗಿಲ್ಲ, ಎಲ್ಲ ಗವರ್ನಮೆಂಟ್ ನಮ್ ಕಡೆ ಇದೆ. ಇದನ್ನು ಉಪಯೋಗಿಸ್ಕೊಂಡು ನಾನು ಇನ್ನು ಪಾಕಿಸ್ತಾನದ ಸುತ್ತ ಉರುಳನ್ನ ಬೀಕೆ ಮಾಡ್ತಾ ಹೋಗು. ಸರ್ ನೀವು ಹೇಳಿದಂತ ಒಂದು ಪಾಯಿಂಟ್, ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅದು. ಏನು ಅಂತಂದ್ರೆ, ಈ ಅಣ್ವಸ್ತ್ರಗಳನ್ನ ಸೌದಿ ಅರೇಬಿಯಾಕ್ಕೆ ಸಾಗಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್ ಸ್ವಲ್ಪ.
ಆಕ್ಚುಲಿ 2 ವರ್ಷಗಳಿಂದ ಪಾಕಿಸ್ತಾನದ ಒಂದು ಇದು ಜನವರಿ 2023 ಅವರ ವಾಟ್ ಇಸ್ ದಟ್ ಫಾರಿನ್ ರಿಸರ್ವ್ ಅದು $3.5 ಬಿಲಿಯನ್ ಇಳಿದೋಯ್ತು. 2-3 ವಾರದ ಒಂದು ಆಮದಿಗೂ ಸಾಕಾಗೋದಿಲ್ಲ ಅಂತ. ಆವಾಗ ಪಾಕಿಸ್ತಾನ ರಾತ್ ಚೈಲ್ಡ್ ಹತ್ರ ಸಾಲ ತಗೊಳ್ಳೋದಕ್ಕೆ IMF ಮುದ್ದೆ ದಮ್ಮಯ್ಯ ಗುಡ್ಡೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಾಗ ಆಗ ಪಾಕಿಸ್ತಾನಕ್ಕೆ ಅಮೆರಿಕಾದ ಅಫಿಷಿಯಲ್ಸ್ ಬಂದ್ರು. ಬ್ಲ್ಯಾಕ್ ಕಾರ್ಗಳಲ್ಲಿ ಉದ್ದನೆಯ ಕಪ್ಪು ಬಣ್ಣದ ಈವನ್ ಗಾಜುಗಳು ಸಹ ಕಂಪ್ಲೀಟ್ ಬ್ಲ್ಯಾಕ್ ಆಗಿದ್ದಂತ ಒಂದು ಇದರಲ್ಲಿ ಪಾಕಿಸ್ತಾನದ ಕ್ಯಾಪಿಟಲ್ ಸಿಟಿನಲ್ಲಿ ಮತ್ತೆ ಪ್ಯಾರಡೈಸ್ ಪಾಯಿಂಟ್ ನಲ್ಲಿ ಈ ಕಾರ್ಗಳು ಕಾಣಿಸ್ಕೊಂಡು ಅಮೆರಿಕನ್ ಮಿಲಿಟರಿ ಅಫಿಷಿಯಲ್ಸ್ ಇದ್ರು. ಆ ಸೂಚನೆ ಏನು ಬಂತು ಅಂತ ಹೇಳಿದ್ರೆ ನೀವು ಪಾಕಿಸ್ತಾನ ತನ್ನ ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಅಡವು ಇಡೋದಾದ್ರೆ ಆಯ್ತಾ, ಅಮೆರಿಕಕ್ಕೆ ಒಪ್ಪಿಸ್ಬಿಡೋದಾದ್ರೆ ನಿಮಗೆ ಆರ್ಥಿಕ ಸಹಾಯ ನಾವು ಮಾಡಕ್ಕೆ ತಯಾರಾಗಿದ್ದೀವಿ ಅಂತ. ಅನಂತರ ಪಾಕಿಸ್ತಾನಕ್ಕೆ ಆರ್ಥಿಕ ಸಹಾಯ ಬಂತು. ಇನ್ನೂ 2 ವರ್ಷ ಪಾಕಿಸ್ತಾನ ಬದುಕೊಂಡಿದೆ. ಇದರ ಅರ್ಥ ಅಮೆರಿಕ ಹಾಕಿದ ಕಂಡೀಷನ್ ನ ಪಾಕಿಸ್ತಾನ ಒಪ್ಪಿಕೊಂಡಿದೆ. ಆ ಪ್ಯಾರಡೈಸ್ ಪಾಯಿಂಟ್ ಪಾಕಿಸ್ತಾನ ತಮ್ಮ ನ್ಯೂಕ್ಲಿಯರ್ ವೆಪನ್ಸ್ ಇಟ್ಟಿದ್ದಂತ ಜಾಗ, ಅಲ್ಲಿಂದ ಆಯ್ತಾ, ಅಲ್ಲಿಂದ ಅಮೆರಿಕನ್ ಅಫಿಷಿಯಲ್ಸ್ ಅಲ್ಲಿ ಕಾಣಿಸ್ಕೊಂಡ್ರು. ಹೀಗಾಗಿ ಅಲ್ಲಿಂದ ಸೌದಿ ಅರೇಬಿಯಾಗೆ ಸಾಗಿಸಿದ್ದಾರೆ. ಯಾಕೆ ಸೌದಿ ಅರೇಬಿಯಾಕ್ಕೆ? ಪಾಕಿಸ್ತಾನ ನ್ಯೂಕ್ಲಿಯರ್ ವೆಪನ್ ಅನ್ನ ಮಾಡೋದಕ್ಕೆ ಹಣ ಕೊಟ್ಟಿದ್ದದೇ ಆ ಕಾಲದಲ್ಲಿ ಸೌದಿ ಅರೇಬಿಯಾ. ಕಂಡೀಷನ್ ಒಂದಿತ್ತು, ಬೇಕಾದಾಗ ಸೌದಿ ಅರೇಬಿಯಾ ಸಹ ಆ ವೆಪನ್ಸ್ ಅನ್ನ ಉಪಯೋಗಿಸೋದಕ್ಕೆ ಅವಕಾಶ ಇರಬೇಕು ಅಂತ. ಹೀಗಾಗಿ ಪಾಕಿಸ್ತಾನ ಆ ಒಂದು ಒಪ್ಪಂದಕ್ಕೆ ಬದ್ಧವಾಗಿದೆ. ಹೀಗಾಗಿ ಪಾಕಿಸ್ತಾನಿ ನ್ಯೂಕ್ಲಿಯರ್ ವೆಪನ್ಸ್ ಎಲ್ಲಾದ್ರೂ ಹೋಗೋದಾದ್ರೆ ಅಮೆರಿಕ ಹೋಗಕ್ಕಾಗಲ್ಲ, ಸೌದಿ ಅರೇಬಿಯಾಗೆ ಹೋಗ್ಬೋದು. ಸೌದಿ ಅರೇಬಿಯಾಗೆ ಹೋದ್ರೆ ಅಮೆರಿಕಾಗ ಹೋದಂಗೆ ಈಗ ಅಲ್ಲಿಗೆ ಸಾಗಿಸಿದ್ದಾರೆ ಅನ್ನೋ ಒಂದು ದೊಡ್ಡ ನಂಬಿಕೆ ಇದೆ. ನಿಜ, ಅದು ನಿಜ ಅಂತ ನಾನು ಅಂದ್ಕೋತೀನಿ. ಯಾಕೆ ನಮ್ಗೆ ಸಿಕ್ಕಿದ ಎಲ್ಲ ವಿವರಗಳು ಅದನ್ನೇ ನಾವು ಹೇಳೋದು, ಆಯ್ತಾ, ಅದೇ ಹೇಳೋದು. ಹೀಗಾಗಿ ಅದು ಪಾಕಿಸ್ತಾನ ಕೈಯಲ್ಲಿಲ್ಲ ಅಂತ ಹೇಳಿದ್ರೆ ಆಗ ಕನ್ವೆನ್ಷನ್ ವಾರೇ ಮಾಡಿದ್ರು ಸಹ ಚೈನಾದ ಹೆಲ್ಪ್ ಇಂದ ಪಾಕಿಸ್ತಾನ ಕನ್ವೆನ್ಷನ್ ವಾರನ್ನ 2-3 ವಾರ ಡ್ರ್ಯಾಗ್ ಮಾಡ್ಕೊಂಡು ಹೋಗ್ತದೆ. ಅಲ್ಲಿವರೆಗೆ ನಮಗೆ ಇನ್ನೇನ್ ನಷ್ಟ ಆಗ್ತದೋ ನಾವ್ ಹೇಳಕ್ಕಾಗಲ್ಲ. ಮತ್ತೆ ಪಾಕಿಸ್ತಾನ ಅದು ಇಂಥದ್ದು ಹೈಡ್ರೋಜನ್ ಹೈಡ್ರೈಡ್ಸ್ ಇನ್ನ ಮಾಡಿದೆಯಲ್ಲ, ನಾನ್ ನ್ಯೂಕ್ಲಿಯರ್ ಹೈಡ್ರೋಜನ್ ಬಾಂಬ್ 2 kg ತೂಕದ್ದು, ಅದನ್ನ ಇವನ್ ಡ್ರೋನ್ ಗಳಲ್ಲೂ ಸಾಗಿಸಬಹುದು. ಅದನ್ನ ಪಾಕಿಸ್ತಾನಕ್ಕೆ ಕೊಟ್ಟು ಬಿಟ್ರೆ ನಮಗೆ ತೊಂದರೆ ಇದೆ, ಆಯ್ತಾ, ಅದಕ್ಕೆಲ್ಲ ನಾವು ತಯಾರಾಗಿರ್ತೀವಿ. ಓಕೆ ಸರ್, ಇವಾಗ ನಂದೊಂದು ಪ್ರಶ್ನೆ ಏನು ಅಂತಂದರೆ, ನೇರ ಯುದ್ಧ ಅನ್ನೋದು ಇಲ್ದಿದ್ರು ಕೂಡ, ಪೂರ್ಣ ಪ್ರಮಾಣದ ಯುದ್ಧ ಅನ್ನೋದು ಇಲ್ದಿದ್ರು ಕೂಡ, ಏನಾದರೂ ಈ ಸರ್ಜಿಕಲ್ ಸ್ಟ್ರೈಕ್ ರೀತಿಯಲ್ಲಿ ಮತ್ತೇನಾದರೂ ಭಾರತ ರಾತ್ರೋರಾತ್ರಿ ನುಗ್ಗಿ ಹೊಡಿಬೋದಾ? ಆ ಥರದ್ದು ಏನಾದರೂ ಸಾಧ್ಯತೆಗಳಿದೆಯಾ? ಸರ್, ಅದರಿಂದ ಏನೋ ಪ್ರಯೋಜನ ಆಗೋದಿಲ್ಲ ನೋಡಿ. ಓಕೆ, ಉರಿನಲ್ಲಿ ಆ ನಂತರ ಮಾಡಿದ್ವಿ, ಬಾಲಾಕೋಟ ಮಾಡಿದಾಗ ಏನಾಯ್ತು, ಹೌದು ಯಶಸ್ವಿಯಾದಿ. ಆವಾಗ ಮಸೂದ್ ಅಜರ್ ಆನಂತರ ಆತನದು ಮುಖನೂ ಎಲ್ಲೂ ಕಂಡಿಲ್ಲ, ವಿಡಿಯೋ ಕಂಡಿಲ್ಲ, ಆತ ಸತ್ತು ಹೋಗಿದ್ದಾನೆ. ಅವ್ರು ಹೇಳಿದ್ರಲ್ಲ 2 ಕಾಯಿಗಳಷ್ಟೇ ಸತ್ತೋದು ಇಂಡಿಯನ್ ಸ್ಟ್ರೈಕ್ ಇಂದ ಅಂದ್ರಲ್ಲ, ಆ 2 ಕಾಯಿಗಳಲ್ಲಿ ಒಂದರ ಹೆಸರು ಮಸೂದ್ ಅಜರ್ ಅಂತ ನಾವು ಹೇಳಬಹುದು, ಆಯ್ತಾ. ಅದಂದ್ರೆ ಇಡೀ ಒಂದು ಜೈಷೆ ಮೊಹಮ್ಮದ್ ಪೂರ್ತಿ ಟೆರರ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಪೂರ್ತಿ ಡಿಸ್ಟ್ರಾಯ್ ಮಾಡಿದ್ವಿ. ಈಗ ಯಾರನ್ನ ಅಂತ ಡಿಸ್ಟ್ರೈವ್ ಮಾಡೋದು? ಈಗ ಆಕ್ಚುಲಿ ಟಿಆರ್ಎಸ್ ಆಕ್ಚುಲಿ ತುಂಬಾ ಈ ಒಂದು ಅದರ ನಾಯಕ ಟಿಆರ್ಎಸ್ ನೇತಾರ ಅವನು ಇದನ್ನ ಸೈಫುಲ್ಲಾ ಖಾಲಿದ್ ಕಾಸೂರಿ, ಅವನು ಆಕ್ಚುಲಿ ಪಾಕಿಸ್ತಾನಿ ಪಂಜಾಬ್ನವನು, ಅವನು ಇರೋದು ಪೆಶಾವರ್ ನಲ್ಲಿ, ಆಯ್ತಾ. ಅವ್ರದ್ದೇನು ದೊಡ್ಡದು ಇನ್ಸ್ಟಾಲೇಷನ್ ಅವರಲ್ಲಿ ಇಲ್ಲ. ಮತ್ತೆ ಈ ಆಫೀಸ್ ಸಯೀದ್ ಅಂದ್ರೆ ಟಿಆರ್ಎಸ್ ಎಲಿಟ್ ಇದೆ ಒಂದು ಅಂಗಸಂಸ್ಥೆ, ಆಫೀಸ್ ಸಯೀದ್ ನ 1 ತಿಂಗಳಿಂದ ಅನ್ನೊಂದು ಗನ್ಮನ್ ಆಕ್ಚುಲಿ ಅರ್ಧ ಜೀವ ಮಾಡಿ ಆತನ ಆಸ್ಪತ್ರೆಯಲ್ಲಿ ಇಟ್ಟಿದ್ದಾರೆ, ಆಯ್ತಾ. ಹೀಗಾಗಿ ನಾವು ನೇರ ಯಾರ ಮೇಲೆ ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡೋಕ್ಕಾಗ್ತದೆ? ಮತ್ತೆ ಮಾಡಿದ್ರೆ ಅಂದ್ರೆ ಪಾಕಿಸ್ತಾನಿ ಆರ್ಮಿ ಹೆಡ್ ಕ್ವಾರ್ಟರ್ಸ್ ಮೇಲೆ ಮಾಡಕ್ಕಾಗ್ತದ? ತಪ್ಪಾಗ್ತದೆ, ಇದು ಅದಾಗೋದಿಲ್ಲ. ಅಂದ್ರೆ ನಾನು ಹೇಳಿದ್ನಲ್ಲ, ಪಾಕಿಸ್ತಾನದ ಆ ಒಂದು ನೀವು ಮೆನ್ಷನ್ ಮಾಡಿದ್ರಿ ಅದನ್ನ, ಆತ ಎಂತ ಒಂದು ವಿಷದ ಮಾತಾಡದ ಹಿಂದೂಗಳ ಬಗ್ಗೆ, ಭಾರತದ ಬಗ್ಗೆ ಮೊನ್ನೆ ಅಂತ, ಹಾಗಂತ ಆತನ್ನ ನಾವು ಟಾರ್ಗೆಟ್ ಮಾಡೋದಕ್ಕಾಗತ್ತಾ? ಆಗೋದಿಲ್ಲ. ಹೀಗಾಗಿ ಏನಾಗಿದೆ, ಈ ಸರ್ಜಿಕಲ್ ಸ್ಟ್ರೈಕ್ ಆಗ್ಲಿ ನೇರ ಯುದ್ಧ ಆಗ್ಲಿ ಏನೂ ಪ್ರಯೋಜನ ಆಗೋದಿಲ್ಲ. ನಮ್ಮ ಪರವಾಗಿ ಏನದನ್ನ ಸಿಂಗಲ್ ಕೋರ್ಟಲ್ಲಿ ಹಾಕ್ತೀನಿ ಅಂದ್ರೆ ಯಾರೋ ಒಂದಷ್ಟು ಒಳ್ಳೆ ಜನ, ಆಯ್ತಾ, ಕೆಲಸ ಮಾಡ್ತಾ ಇದ್ದಾರೆ ಅನ್ನೋನ್ ಗನ್ಮೆನ್ ರೂಪದಲ್ಲಿ, ಅವರನ್ನ ನಾವು ಇನ್ನಷ್ಟು ಎನ್ಕರೇಜ್ ಮಾಡಬೇಕು. ಮತ್ತೆ ಅಫ್ಘಾನ್ ತಾಲಿಬಾನ್ ಗವರ್ನಮೆಂಟ್ ಪೂರ್ತಿ ನಮ್ಮ ಕಡೆ ಇದೆ, ಅವ್ರಿಗೆ ಇನ್ನಷ್ಟು ಸಪೋರ್ಟ್ ಮಾಡಬೇಕು. ಚಮನ್ ಬಾರ್ಡರ್ ನಲ್ಲಿ ಅಲ್ಲೆಲ್ಲ ಸಹ ಅವರು ಇನ್ನಷ್ಟು ಪಾಕಿಸ್ತಾನಿಗಳನ್ನ ಕಂಟ್ರೋಲ್ ಇಡಬೇಕು. ನಾವು ಬಲೂಚಿಸ್ತಾನದಲ್ಲಿ ನಮ್ಮ ಆಕ್ಟಿವಿಟೀಸ್ ಇನ್ನಷ್ಟು ಎಚ್ಚರಿಸಬೇಕು. ಇದನ್ನ ಒಂದು ನೆನಪಿಸ್ತೀನಿ ನಾನು ನಿಮಗೆ ಗೊತ್ತಿರಬೇಕು, ಇದ್ರ ಗೊತ್ತೇ ಇರುತ್ತೆ. ಕಾಶ್ಮೀರ್ ಪಂಜಾಬಿ ಟೆರರಿಸಂ ನಿಂತದ್ದು ಸಂಪೂರ್ಣವಾಗಿ ಯಾವಾಗ? ದೊಡ್ಡ ಕಾಂಟ್ರಿಬ್ಯೂಷನ್ ಏನಾಯ್ತು ಅಂತ ಹೇಳಿದ್ರೆ, ರಾಜೀವ್ ಗಾಂಧಿ ಬೆನಜೀರ್ ಭುಟ್ಟೋಗೆ ಎಚ್ಚರಿಕೆ ಕೊಟ್ಟದ್ದು, ನೀವು ಪಂಜಾಬ್ನಲ್ಲಿ ಏನ್ ಮಾಡ್ತೀರೋ ಅದನ್ನೇ ನಾವು ಬಲೂಚಿಸ್ತಾನ್ ಮತ್ತೆ ಸಿಂಧ್ ನಲ್ಲಿ ಮಾಡ್ತೀವಿ, ನೀವು ಇಲ್ಲಿ ನಿಲ್ಲಿಸಲಿಲ್ಲ ಅಂದ್ರೆ. ಆ ಎಚ್ಚರಿಕೆ ಕೊಟ್ಟದ್ದೇ ಪಂಜಾಬ್ನಲ್ಲಿ ಟೆರರಿಸಂ ಕಡಿಮೆ ಆಗಿ ಶುರುವಾಯಿತು. ಅನಂತರ ಜನರಲ್ ಇವರು ಎಂತದ್ದು KPS ಗಿಲ್ ಅವರು ಸಹ
ಏನ್ ಮಾಡ್ಬೇಕೋ ಮಾಡಿದ್ರು. ಅಂದ್ರೆ ರಾಜೀವ್ ಗಾಂಧಿ ಬೆನಜೀರ್ ಭುಟ್ಟೋಗೆ ಜಸ್ಟ್ ಥ್ರೆಟ್ ಮಾಡದ್ದೇ ಕೆಲಸ ಮಾಡೋದಾದ್ರೆ, ಮೋದಿ ರಾಜೀವ್ ಗಾಂಧಿ ಅವ್ರಿಗಿಂತ ಅದೆಷ್ಟೋ ಮೈಲುಗಟ್ಲೆ ಮುಂದೆ ಹೋಗ್ಬಲ್ರು. ಆಯ್ತಾ, ಅವ್ರು ಈ ರೀತಿನಲ್ಲೇ ಅವ್ರು ಥ್ರೆಟನ್ ಮಾಡ್ಬೇಕು. ಮತ್ತೆ ಇನ್ ಕೈಂಡ್, ಬರೀ ಮಾತಷ್ಟೇ ಅಲ್ಲ, ಇನ್ ಕೈಂಡ್ ಗನ್ಮೆನ್ ಗಳನ್ನ ಇನ್ನೂ ಎನ್ಕರೇಜ್ ಮಾಡಬೇಕು. ISI ಟಾಪ್ ಅಫಿಷಿಯಲ್ಸ್ ಅನ್ನ, ಆಮೇಲೆ ಆರ್ಮಿ ಅಫಿಷಿಯಲ್ಸ್ ಅನ್ನ, ಕೆಲವು ಆರ್ಮಿ ಇನ್ಸ್ಟಾಲೇಷನ್ ಗಳನ್ನೇ ಅನ್ನೋನ್ ಗನ್ಮೆನ್ ಅಟ್ಯಾಕ್ ಮಾಡೋ ರೀತಿಯಲ್ಲಿ ಮಾಡ್ಬೇಕು. ನಮ್ಮ ಡೋವಲ್ ಅವ್ರು ಹೇಳಿದ ರೀತಿ ಬಲೂಚಿಸ್ತಾನ್ ಶುಡ್ ಗೋ ಔಟ್ ಆಫ್ ಪಾಕಿಸ್ತಾನ್ ಹ್ಯಾಂಡ್. ಇಷ್ಟೇ ಸರ್. ಸೊ ಪಾಕಿಸ್ತಾನವನ್ನ ಆಂತರಿಕವಾಗಿ ದುರ್ಬಲಗೊಳಿಸುವುದೊಂದೇ ಮಾರ್ಗ ಅಂತಿರ್ತಾವು. ಆರ್ಥಿಕವಾಗಿ ಇನ್ನಷ್ಟು ಬಹತ್ತರ ಸ್ಥಿತಿಗೆ ಅವ್ರನ್ನ ತಲುಪಿಸಬೇಕು. ನೀರ್ ನಿಲ್ಸಿ, ನೀವ್ ಹೇಳಿದ ರೀತಿ ಹೌದು, ನೀರ್ ನಿಂತೋಗಿದೆ, ಇದಾಗ್ತದೆ. ಮತ್ತೆ ಬಲೂಚಿಸ್ತಾನವನ್ನ, ಮತ್ತೆ ಖೈಬರ್ ಪಖ್ತೂನ್ಖ್ವಾ ಪಾಕಿಸ್ತಾನ ಕೈ ತಪ್ಪಿ ಹೊರಟೋಗಿದೆ. ಅಲ್ಲಿ ಎಲ್ಲ ಇರೋದು ಪಾಕಿಸ್ತಾನಿ ತಾಲಿಬಾನೀಸ್. ಆಯ್ತಾ, ಸೊ ಹೀಗಾಗಿ ನಾವೇನಾಗಿದೆ, ಇನ್ನು ಅದು ಪಂಜಾಬ್ಗಷ್ಟೇ ಸೀಮಿತಗೊಳಿಸ್ಬೇಕು ನಾವು. ಪಂಜಾಬ್ನಲ್ಲೂ ಸಹ ದಕ್ಷಿಣದ ಸರೈಕೆಗಳಿದಾರಲ್ಲ, ಅವರು ಈ ನಾರ್ತ್ ಪಂಜಾಬ್ನ ಜನರನ್ನ ಸಪೋರ್ಟ್ ಮಾಡೋದಿಲ್ಲ. ವಿತ್ ಇನ್ ಪಂಜಾಬ್ ನಾವು ಡಿವಿಷನ್ ಕ್ರಿಯೇಟ್ ಮಾಡಬೇಕು, ಸರೈಕೆಗಳನ್ನ ನಾವು ಬೇರೆ ಮಾಡಬೇಕು. ಇಷ್ಟೆಲ್ಲ ಮಾಡ್ಬೇಕು ಸರ್ ನಾವು. ಸರ್, ಇದೆಲ್ಲದರ ಜೊತೆಗೆ ಜನರ ಒಕ್ಕೊರಲ ಅಭಿಪ್ರಾಯ ಹೊಡಿಬೇಕು, ತಿರುಗೇಟನ್ನು ಕೊಡಬೇಕು. ಯಾಕಂದರೆ ಜನಸಾಮಾನ್ಯರು ಅತ್ಯಂತ ಸಹಜವಾಗಿ ಅದನ್ನು ಬಯಸ್ತಾರೆ ಸರ್. ಇಲ್ಲಿ ಒಂದು ಬರುವಂಥ ಪ್ರಶ್ನೆ ಏನು ಅಂದರೆ, ಈ ರೀತಿ ನಾವು ಮಾತಾಡುವಂಥ ಸಂದರ್ಭದಲ್ಲಿ ಒಂದು ದೇಶವನ್ನು ಅತ್ಯಂತ ನಾವು ಸರಳವಾಗಿ ಅದರ ಉದಾಹರಣೆ ಕೊಟ್ಟುಬಿಡ್ತೀವಿ, ಅದು ಇಸ್ರೇಲ್. ಒಂದು ಪುಟ್ಟ ರಾಷ್ಟ್ರ ಇಸ್ರೇಲ್ ಇಷ್ಟರ ಮಟ್ಟಿಗೆ ಯುದ್ಧ ಮಾಡುತ್ತೆ ಅಂತಂದರೆ ಭಾರತದಂಥ ರಾಷ್ಟ್ರಕ್ಕೆ ಇದು ಯಾಕೆ ಸಾಧ್ಯ ಇಲ್ಲ ಅನ್ನುವಂಥ ಪ್ರಶ್ನೆ. ಯಾಕಂದರೆ ನೋಡಿ, ನಿರಂತರವಾಗಿ ಅವ್ರು ಯಾವತ್ತೂ ಕೂಡ ತಿಂಗಳ ಮೇಲೆ ಯುದ್ಧ ಮಾಡಿದಂಥವರಲ್ಲ, ಆದರೆ ವರ್ಷಗಟ್ಟಲೆ ಯುದ್ಧ ಮಾಡಿದರು. ಜೊತೆಗೇನು ಅಂತಂದರೆ, ಇಲ್ಲ ಇಬ್ಬರೂ ಕೂಡ ಯುದ್ಧ ನಿಲ್ಲಿಸ್ಬಿಡಿ ಅಂತ ಹೇಳಿ ಎಸ್ ಅಂತಂದು ಅದೆಲ್ಲ ಆದಮೇಲೂ ಕೂಡ ಬೇಕಾದಾಗ ಮತ್ತೆ ಶುರು ಮಾಡಿದರು, ಮತ್ತೆ ಬಡಿದ್ರು. ಇಂತಹ ಒಂದು ಮನಸ್ಥಿತಿ ಭಾರತಕ್ಕೆ ಯಾಕೆ ಇಲ್ಲ? ನಂಬರ್ 1. ನಂಬರ್ 2 ಏನು ಅಂತಂದರೆ, ಇಸ್ರೇಲ್ ರೀತಿಯಲ್ಲಿ ಭಾರತ ಯಾಕೆ ಯುದ್ಧ ಮಾಡಕ್ಕೆ ಆಗ್ತಾ ಇಲ್ಲ ಅಂತ. ಸರ್, ಅದು ತುಂಬಾ ಸಹಜವಾದಂತ ಮಾತು ನೀವು ಆಡದ್ದು. ಭಾರತೀಯರು ಆಕ್ಚುಲಿ ಮೊದಲಿಗೆ ಶೋಕ ಆಯಿತು, ಅನಂತರ ಕ್ರೋಧ ಆಯಿತು, ಈಗ ಪ್ರತೀಕಾರವನ್ನ ಭಾರತೀಯರು ಕೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ನಮಗೆಲ್ಲ ಆಗಿದೆ, ನಿಮಗೂ ಅನ್ಸುತ್ತೆ, ನನಗೂ ಅನ್ಸುತ್ತೆ, ಎಲ್ರಿಗೂ ಅನ್ಸುತ್ತೆ. ಆದ್ರೆ ಈ ಸಮಯದಲ್ಲಿ ನಾವು ನಮ್ಮ ಬುದ್ಧಿಯನ್ನ, ನಮ್ಮ ಮೆದುಳನ್ನು ಸ್ವಲ್ಪ ವಿವೇಕದ ಕೈಗೆ ಕೊಡಬೇಕಾಗ್ತದೆ. ಜನರು ಆಲೋಚನೆ ಮಾಡೋ ರೀತಿ ಸರ್ಕಾರ, ರೆಸ್ಪಾನ್ಸಿಬಲ್ ಗವರ್ನಮೆಂಟ್ ಆಲೋಚನೆ ಮಾಡೋದಕ್ಕಾಗೋದಿಲ್ಲ. ಈಗ ನೋಡಿ, ನಾವು ಇಸ್ರೇಲ್ ಜೊತೆ ಕಂಪೇರ್ ಮಾಡೋದಕ್ಕಾಗೋದಿಲ್ಲ. ಇಸ್ರೇಲ್ ಎನಿಮಿ ಯಾರು? ಗಾಜಾ, ಹಮಾಸ್, ಅದೊಂದು ಟೆರರಿಸ್ಟ್ ಆರ್ಗನೈಸೇಷನ್. ಅದಿರೋ ಜಾಗ ಎಷ್ಟು? 361 ಸ್ಕ್ವೇರ್ ಕಿಲೋಮೀಟರ್ಸ್ ಅಷ್ಟೇ. ಮತ್ತೆ ಇಸ್ರೇಲ್ ಮತ್ತೆ ಗಾಜಾದ್ದು ನೆಲ ಹೇಗಿದೆ? ಆ ಬೌಂಡರಿ ಸಮತಟ್ಟಾದ ನೆಲ. ಮತ್ತೆ ಹಮಾಸ್ ಹತ್ರ ಯಾವುದೇ ದೊಡ್ಡ ದೇಶ ಅದ್ರ ಹಿಂದೆ ನಿಂತಿಲ್ಲ. ಆಯ್ತಾ, ಹೀಗಾಗಿ ಏನಾಗಿದೆ, ಇಸ್ರೇಲ್ ಅದನ್ನ ಎಲ್ಲ ಕಡೆ ಬ್ಲಾಕೇಡ್ ಮಾಡಿ ಅದನ್ನ ಏನ್ ಬೇಕಾದ್ರೂ ಮಾಡಬಹುದು. ನಾವು ಒಂದು 8,03,000 ಸ್ಕ್ವೇರ್ ಕಿಲೋಮೀಟರ್ ವಿಸ್ತಾರದ ಈ ಪಾಕಿಸ್ತಾನವನ್ನ, 22 ಕೋಟಿ ಜನರ ದೇಶವನ್ನ, ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇರುವಂತ ಒಂದು ಸ್ಟ್ಯಾಂಡಿಂಗ್ 7 ಲಕ್ಷದ ಸ್ಟ್ಯಾಂಡಿಂಗ್ ಆರ್ಮಿ ಇರುವಂತ ದೇಶವನ್ನ ನಾವು ಗಾಜಾ ರೀತಿ ಕನ್ಸಿಡರ್ ಮಾಡಿ ಆ ರೀತಿ ಮಾಡೋದಕ್ಕಾಗೋದಿಲ್ಲ ನಾವು. ಹೀಗಾಗಿ ಅದು ಓಕೆ, ನಮಗೆಲ್ಲ ಮಾಡ್ಲೇಬೇಕು ಅಂತ ಅನಿಸುತ್ತೆ, ಆದ್ರೆ ನಮ್ಮ ರಿಯಾಲಿಟಿಯನ್ನ ನಿಜ ನಾವು ಯೋಚನೆ ಮಾಡ್ದಂಗೆ ಒಂದು ಸರ್ಕಾರ ಖಂಡಿತವಾಗ್ಲೂ ಯೋಚನೆ ಮಾಡೋಕ್ಕಾಗಲ್ಲ ಅಂತ. ಆದ್ರೆ ಎಲ್ಲೋ ಒಂದು ಕಡೆಗೆ ಸರ್, ಹಿಂದಿನಿಂದ ಆದಂಥ ಕೆಲವೊಂದು ಡೆವಲಪ್ಮೆಂಟ್ಗಳು, ಕೆಲವೊಂದು ತಪ್ಪುಗಳಿದಾವಲ್ಲ, ಕೆಲವೊಂದು ನಮ್ಮ ಅಪರಾಧಗಳಿದೆಯಲ್ಲ, ಅದೇ ನಮ್ಮನ್ನು ಈ ಮಟ್ಟಕ್ಕೆ ತಂತೇನೋ ಅಂತ ಒಂದು ಎಕ್ಸಾಂಪಲ್ ನಾವು ಹೇಳಬೇಕು ಅಂತಂದರೆ, ಈಗ ಈ ಬಾಂಗ್ಲಾ ವಿಮೋಚನೆ ಸಂದರ್ಭದಲ್ಲಿ ಸಿಕ್ಕಂಥ 90,000 ಜನ ಸೈನಿಕರು, ಆವಾಗ ಎಷ್ಟಿತ್ತು ಸೈನಿಕರ ಸಂಖ್ಯೆ? ಏನಾದರೂ ಸರಿಯಾದ ರೀತಿಯಲ್ಲಿ ಭಾರತ ಅವತ್ತು ಆಟ ಆಡಿದ್ದಿದ್ರೆ ಆಯ್ತಪ್ಪ, ನಾವು ಇವ್ರನ್ನ ಹಾರ ತೊರಾಯಿ ಹಾಕಿ ನಾವು ವಿಮಾನದಲ್ಲಿ ಕಳಿಸ್ಕೊಟ್ಟಿದ್ದಾರೆ, ಅದನ್ನು ನೋಡಿ ನಮ್ಮ ಸೈನಿಕರು ಹೊಟ್ಟೆ ಉರಿಸ್ಕೊಂಡಿದ್ದಾರೆ, ಪ್ರಶ್ನೆ ಬೇರೆ. ಸರಿಯಾದ ರೀತಿಯಲ್ಲಿ ರಾಜತಾಂತ್ರಿಕ ಆಟವನ್ನು ಆಡಿದ್ದಿದ್ರೆ, ಪಾಕಿಸ್ತಾನದ ಜೊತೆಗೆ ಒಪ್ಪಂದಕ್ಕೇನಾದರೂ ಬಂದಿದ್ದಿದ್ರೆ, ಕಾಶ್ಮೀರವನ್ನು ಬಿಟ್ಕೊಡಿ, ನಿಮ್ಮ ಸೈನಿಕರನ್ನು ಕರ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಆಗಿದ್ದರೆ, ಬೇರೆ ಬೇರೆ ಒತ್ತಡಗಳು ತುಂಬ ಇತ್ತು, ಅದು ಗೊತ್ತಿರುವಂಥ ಸಂಗತಿ. ಒಂದು ಚೂರು ಏನಾದರೂ ಒಂದು ಧೈರ್ಯ ತೋರಿಸಿದ್ರೆ ಇವತ್ತು ಭಾರತಕ್ಕೆ ಇಂಥ ಸ್ಥಿತಿ ಬರ್ತಿರಲಿಲ್ವೇನೋ ಅಂತ ಅನಿಸುತ್ತೆ. ಏನಂತೀರಿ ಸರ್? ಸರ್, ನಿಮ್ಮ ಮಾತು ನಿಜ. ನಾನು ಇನ್ನೂ ಸ್ವಲ್ಪ ಹಿಂದಕ್ಕೆ ತಗೊಂಡೋಗ್ತೀನಿ. ಆ ಒಂದು ಸನ್ನಿವೇಶ ನಮಗೆ, ಅವಕಾಶ ನಮಗೆ 47-48 ಅಲ್ಲೇ ಇತ್ತು ನೋಡಿ. ಆ ಫಸ್ಟ್ ಕಾಶ್ಮೀರ್ ವಾರ್ ಟೈಮ್ ನಲ್ಲಿ ಪಾಕಿಸ್ತಾನ ಆಕ್ಯುಪೈ ಮಾಡ್ಕೊಂಡಿದ್ದೇನು? ಗಿಲ್ಗಿಟ್ ಬಾಲ್ಟಿಸ್ತಾನವನ್ನ. ಆಯ್ತಾ, ಮ್ಯಾಪ್ ಅನ್ನ ನೋಡಿದ್ರೆ ಪಾಕಿಸ್ತಾನಕ್ಕೂ ಚೈನಾಕ್ಕೂ ನೇರ ಗಡಿ ಇಲ್ಲ. ಆಯ್ತಾ, ಆದ್ರೆ ಯಾವಾಗ ಗಿಲ್ಗಿಟ್ ಬಾಲ್ಟಿಸ್ತಾನ ಪಾಕಿಸ್ತಾನ ಹಿಡ್ಕೋತೋ
ಅಂದ್ರೆ ನಮ್ಮ ಮ್ಯಾಪ್ ನಲ್ಲಿ ತೋರಿಸುವಂತ ನಾರ್ತ್ ವೆಸ್ಟರ್ನ್ ಪಾರ್ಟ್ ಆಫ್ ಕಾಶ್ಮೀರ್ ಅದನ್ನ ಪಾಕಿಸ್ತಾನಕ್ಕೆ ನೆಹರು ಬಿಟ್ಕೊಟ್ಬಿಟ್ರು ಆಯ್ತಾ. ಆವಾಗ ನೇರ ಪಾಕಿಸ್ತಾನ ಮತ್ತೆ ಚೈನಾ ನಡುವೆ ನೇರ ಗಡಿ ಉಂಟಾಯಿತು. ಹೀಗಾಗಿ ಅದ್ರ ಮೂಲಕ ಅವರು 1970s ನಲ್ಲಿ ಕಾರಾಕೋರಂ ಹೈವೇ ಮಾಡ್ಕೊಂಡ್ರು. ಪಾಕಿಸ್ತಾನಕ್ಕೆ ನ್ಯೂಕ್ಲಿಯರ್ ಮೆಟೀರಿಯಲ್ ಬಂದದ್ದು ಆ ಕಾರಾಕೋರಂ ಹೈವೇ ಮೂಲಕ. ಇನ್ ಫಸ್ಟ್ ಪಾಕಿಸ್ತಾನಿ ನ್ಯೂಕ್ಲಿಯರ್ ಬಾಂಬ್ ಟೆಸ್ಟ್ಗೋಸ್ಕರ ಚೈನಾಗೆ ಹೋದದ್ದು 1987 ನಲ್ಲಿ, 1999 ಅಲ್ಲ 1987 ನಲ್ಲಿ ಚೈನಾಗ ಲೋಪ್ನೋರ್ಗೆ ಹೋದದ್ದು ಆ ಕಾರಾಕೋರಂ ಹೈವೇ ಮೂಲಕ. ಹೀಗಾಗಿ ಚೈನಾ ಮತ್ತೆ ಪಾಕಿಸ್ತಾನದ ನಡುವೆ ನೇರ ಭೂ ಸಂಪರ್ಕ ಉಂಟು ಆಗೋದಕ್ಕೆ ನಮ್ಮ ನೆಹರು ಅವಕಾಶ ಮಾಡಿಕೊಟ್ರಲ್ಲ. ನಮ್ಮ ಸೇನಾಧಿಕಾರಿಗಳ ಮಾತನ್ನು ಕೇಳದೆ ಅದನ್ನ ನಮ್ಮ ದೊಡ್ಡದಾಗಿ ವೀಕ್ ಮಾಡಿಬಿಡ್ತು. ಆ ಒಂದು ಚೈನಾ ಮತ್ತು ಪಾಕಿಸ್ತಾನದ ನಡುವೆ ನೇರ ಭೂ ಸಂಪರ್ಕ ಇಲ್ಲ ಅಂತ ಹೇಳಿದ್ರೆ ಪಾಕಿಸ್ತಾನಕ್ಕೆ ಚೈನೀಸ್ ಬರಬೇಕು ಅಂದ್ರೆ ಸೌತ್ ಚೈನಾ ಸಿ, ಮಲಕ್ಕಾ ಸ್ಟ್ರೈಟ್, ಬೇ ಆಫ್ ಬೆಂಗಾಲ್ ಅದನ್ನ ದಾಟ್ಕೊಂಡು ಅರೇಬಿಯನ್ ಸಿ ಮೂಲಕ ಬರಬೇಕಾಗಿತ್ತು. ಈಗ ಯಾರ ಕಣ್ಣಿಗೂ ಕಾಣದೆ ನೇರವಾಗಿ ಇಲ್ಲಿ ಬಂದು ಬಿಡ್ತಾರೆ ಗಿಲ್ಗಿಟ್ ಪಾಕಿಸ್ತಾನದಲ್ಲಿ. ಆಯ್ತಾ, ಅದು ನಮ್ಮ ಸ್ಟ್ರಾಟಜಿಕಲಿ ನಮ್ಮನ್ನ ಅತ್ಯಂತವಾಗಿ ನಮ್ಮನ್ನ ವೀಕ್ ಮಾಡಿದ್ದು. ಅದು ಪಾಯಿಂಟ್ ನಂಬರ್ 1. ಎರಡನೆಯದು 1965 ನಲ್ಲಿ ಆಗ ರಷ್ಯಾ ನಮ್ಮ ಕಡೆ ಇರಲಿಲ್ಲ ಪೂರ್ಣವಾಗಿ. ಪಾಕಿಸ್ತಾನ ತನ್ನ ಕಡೆ ಸೇರ್ಕೊಳ್ಳೋ ಪ್ರಯತ್ನ ಪಡ್ತಾ ಇದ್ರು. ಅಲೆಕ್ಸಿ ಕೊಸಿಗಿನ್ ನಮ್ಮ ಮೇಲೆ ಒತ್ತಡ ಹಾಕಿ ನಮ್ಮ ಸೈನಿಕರು ಬಹಳ ಕಷ್ಟಪಟ್ಟು ಆಕ್ಯುಪೈ ಮಾಡ್ಕೊಂಡಿದ್ದಂತ ಹಾಜಿಪೀರ್ ಪಾಸ್ ಅದನ್ನೆಲ್ಲ ತಗೊಂಡು ಪಾಕಿಸ್ತಾನಕ್ಕೆ ವಾಪಸ್ ಕೊಡೋ ಒಪ್ಪಂದವನ್ನ ತಾಷ್ಕೆಂಟ್ ನಲ್ಲಿ ಕೊಸಿಗಿನ್ ನಮ್ಮ ಶಾಸ್ತ್ರಿಯವರ ಮೇಲೆ ಒತ್ತಡ ಹಾಕಿ ಮಾಡಿಸಿದ್ರಲ್ಲ, ಅಲ್ಲಿ ಆ ಒತ್ತಡಕ್ಕೆ ಸೋತವಲ್ಲ. ಮುಖ್ಯವಾಗಿ ನಾವು ತಾಷ್ಕೆಂಟ್ ಅನ್ನು ಆಯ್ಕೆ ಮಾಡ್ಕೊಂಡ್ವಲ್ಲ ಮಾತುಕತೆಗೆ. ದಟ್ ವಾಸ್ ಅವರ್ ಸೆಕೆಂಡ್ ಬ್ಲಂಡರ್. ಬಹುಶಃ ಆ ಒಂದು ಒತ್ತಡ ಮತ್ತು ಅದು ಅದ್ರ ಮೇಲೆ ಶಾಸ್ತ್ರಿಯವರ ಒಂದು ಆರೋಗ್ಯದ ಮೇಲೆ ಪರಿಣಾಮ ಬೀರಿಯೇ ಅದು ಅವ್ರನ್ನ ಹೃದಯಾಘಾತಕ್ಕೆ ಈಡು ಮಾಡಿತು. ಓಕೆ, ಅದು ಎರಡನೇದು. ಮೂರನೇದು 71 ನೀವೇ ಹೇಳಿದ್ರಿ, ಅದನ್ನ ನಮ್ಮ ಶ್ರೋತೃಗಳು ಅದೆಲ್ಲ ಕೇಳಿಸ್ಕೊಂಡಿದ್ದಾರೆ, ನಾನು ರಿಪೀಟ್ ಮಾಡೋದಿಲ್ಲ ಆಯ್ತಾ. ಹೀಗಾಗಿ ಆವಾಗ ಇನ್ನೊಂದು ಅವಕಾಶವನ್ನು ನಾವು ಕಳ್ಕೊಂಡ್ವಿ ಕಾಶ್ಮೀರದ ಮೇಲೆ. ಆಗ ಒಂದು ಹೇಳ್ತಾರೆ ಸರ್, ನಮ್ಮ ಇನ್ಫ್ಯಾಕ್ಟ್ 1-to-1 ಮೀಟಿಂಗ್ ಅನ್ನ ಈತ ಕೇಳಿದ್ದು ವಾಟ್ ಇಸ್ ದಟ್ ಜುಲ್ಫಿಕರ್ ಅಲ್ಲಿ ಬಿಟ್ಟು ಶಿಮ್ಲಾದಲ್ಲಿ, ಅದು ಮಿಡ್ ನೈಟ್ ಅಲ್ಲಿ ನಾನು ನೇರ ಮಾತಾಡಬೇಕು ಅಂತ. ಆವಾಗ ಏನಾಗಿದೆ, ಆಕ್ಚುಲಿ ಮಿಸಸ್ ಗಾಂಧಿ ಅದಕ್ಕೆ ಅವಕಾಶ ಕೊಟ್ಟರು. ಆಗ ನಮ್ಮ ಇಂಟೆಲಿಜೆನ್ಸ್ ಆಫೀಸರ್ ಒಬ್ರು ಟೀ ಸರ್ವ್ ಮಾಡೋ ರೀತಿನಲ್ಲಿ ಒಬ್ಬ ಅಟೆಂಡರ್ ರೀತಿನಲ್ಲಿ ಹೋದ್ರು ಒಳಗಡೆಗೆ. ಹೋದಾಗ ಅವ್ರು ಕಂಡದ್ದೇನು, ಜುಲ್ಫಿಕರ್ ಅಲ್ಲಿ ಬಿಟ್ಟು ಇದು ರಿಪೋರ್ಟ್ಗಳು ನಾನು ನಿಜ ಅಂತ ಓಚ್ ಮಾಡ್ಲಾರೆ, ಬಟ್ ನನ್ಗೆ ಹಲವಾರು ಸೋರ್ಸ್ ಇಂದ ತಿಳಿದದ್ದು ಇದು. ಬೆನಜೀರ್ ಜುಲ್ಫಿಕರ್ ಬಿಟ್ಟು ನೆಲದ ಮೇಲೆ ಬಿದ್ದಿದ್ನಂತೆ ಇಂದಿರಾ ಗಾಂಧಿ ಅವರ ಕಾಲನ್ನ ಹಿಡ್ಕೊಂಡು. ಆನಂತರ ನಮ್ಗೆ ಬಂದಂತ ವಿವರಗಳು ಏನು, ನಾನು ಈ ಸೈನಿಕರನ್ನ ನಾನು ರಿಲೀಸ್ ಮಾಡ್ಕೊಂಡು ಹೋಗ್ಲೇನ ಅಂತ ಹೇಳಿದ್ರೆ ಲಾಹೋರ್ ಏರ್ಪೋರ್ಟ್ ನ ಟಾರ್ಮ್ಯಾಕ್ ಮೇಲೆ ನಾನು ಕಾಲಿಟ್ ಕೂಡ್ಲೆ ನನ್ನನ್ನ ಕೊಲ್ತಾರೆ ಇಲ್ಲಿ ಅವರು, ನನ್ನ ಜೀವ ಉಳಿಸೋ ಅಕ್ಕ ಅಂತ. ಹೀಗೆ ಮಿಸಸ್ ಗಾಂಧಿ ಒಬ್ಬ ಹೆಣ್ಣು ಮಗಳಾಗಿ ಐ ಥಿಂಕ್ ಆಕೆ ಸ್ವಲ್ಪ ಮರುಕ ತೋರಿದ್ರು. ಅಲ್ಲಿ ತಪ್ಪಾಯ್ತು. ಬಹುಶಃ ಮೋದಿ ಅವರು ಇದ್ದಿದ್ರೆ ಅದು ಆಗ್ತಿರ್ಲಿಲ್ವೇನೋ. ಅದು ಇಂದಿರಾ ಗಾಂಧಿ ಪಾಕಿಸ್ತಾನ ತುಂಡರಿಸೋದನ್ನ ಮೆಚ್ಚಿಕೊಳ್ಳೋಣ, ಅಲ್ಲಿ ಗಂಡಸ್ತನ ತೋರಿದ್ರು. ಇಲ್ಲಿ ಸ್ವಲ್ಪ ಒಂದು ಸ್ತ್ರೀ ಮೃದುತ್ವ ಅವ್ರನ್ನ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ಈಗ ಯಾವುದೇ ಒಂದು ನಿರ್ಧಾರ ತಗೊಳ್ಳಾರೆ. ನೀವು ಹೇಳಿದಂಗೆ ಆಗ ಬಿಟ್ಟದ್ದು ಎರಡನೇ ಪಾಯಿಂಟ್ ಸರ್, ಆಯ್ತಾ. ಸೊ ದಟ್ ಇಸ್ ಅನದರ್ ಮಿಸ್ಟೇಕ್. ಏನ್ ಸರ್ ನಿಜವಾಗ್ಲೂ ಒಂದು ನಿಮಿಷ ಕೊಡ್ತೀರಿ, ಇನ್ನೊಂದು ಮಾತು ದಯವಿಟ್ಟು ಹೇಳಿ ಸರ್. ಆಕ್ಚುಲಿ ಮಿಸಸ್ ಗಾಂಧಿ 77 ನಲ್ಲಿ ಎಲೆಕ್ಷನ್ ಅಲ್ಲಿ ಮಿಸ್ ಗಾಂಧಿ ಸೋಲದೆ ಇದ್ದಿದ್ರೆ, ಆಕೆನೇ ಪ್ರೈಮ್ ಮಿನಿಸ್ಟರ್ ಕಂಟಿನ್ಯೂ ಆಗಿದ್ರೆ ಪಾಕಿಸ್ತಾನ ನ್ಯೂಕ್ಲಿಯರ್ ಕಂಟ್ರಿ ಆಗ್ತಾ ಇರಲಿಲ್ಲ. ಇನ್ಫ್ಯಾಕ್ಟ್ ಇದು ಗೊತ್ತಾದಾಗ ಕೌತಾದಲ್ಲಿ ಆಯ್ತಾ, ಕಹೂತದಲ್ಲಿ ಎಲ್ಲ ಡೀಟೇಲ್ ತಗೊಂಡು ಬನ್ನಿ ಅಂತ ನಮ್ಮ ರಾಗೆ ಹೇಳಿದ್ದೆ ಇಂದಿರಾ ಗಾಂಧಿ. ಡಿಸ್ಟ್ರಾಯ್ ಮಾಡೋದಕ್ಕೆ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ರು. ಆದ್ರೆ ಅವ್ರಿಗೆ ಪೂರ್ತಿ ಡೀಟೇಲ್ ತಗೊಳ್ಳೋವರೆಗೆ ಇಲ್ಲಿ ಏನೇನೋ ಆಗಿ ಎಲೆಕ್ಷನ್ ಸೋತೋಗಿದ್ರು. ಮೊರಾರ್ಜಿ ದೇಸಾಯಿ ಪ್ರೈಮ್ ಮಿನಿಸ್ಟರ್ ಆಗಿದ್ದು, ರಿಪೋರ್ಟ್ ಮಾಡಬೇಕಾದ್ದು ನೇರವಾಗಿ ಪ್ರೈಮ್ ಮಿನಿಸ್ಟರ್ಗೆ. ಪ್ರೈಮ್ ಮಿನಿಸ್ಟರ್ ಸ್ಥಾನದಲ್ಲಿ ಇದ್ದದ್ದು ಮೊರಾರ್ಜಿ ದೇಸಾಯಿ. ಹೇಳಿದಾಗ ಆ ಮನುಷ್ಯ ಇವರು ಅಫಿಷಿಯಲ್ನ ಬೈದು ಕಳಿಸೋದಲ್ಲದೆ ಜಿಯಾವುಲ್ ಹಕ್ಕಿಗೆ ಹೇಳೋದು, ಇದೆಲ್ಲ ನಾವು ಮಾಡೋ ತಯಾರಿ ಮಾಡಿದ್ದೀವಿ ಏನೇನೋ ತನ್ನ ಹುಚ್ಚಾಟದಲ್ಲಿ ಹೇಳಿದಾಗ ಆ ಮನುಷ್ಯ ಜಿಯಾವುಲ್ ಹಕ್ ಎಲ್ಲಾ ರೀತಿಯ ಎಚ್ಚರಿಕೆಯನ್ನ ತಗೊಂಡು ತನ್ನ ಚಶ್ಮಾ ಮತ್ತು ಕಹೂತಾ ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ ಅನ್ನ ಕಾಪಾಡ್ಕೊಂಡ ಪಾಕಿಸ್ತಾನ ನ್ಯೂಕ್ಲಿಯರ್ ವೆಪನ್ ಆಯ್ತು. ಒಂದ್ ವೇಳೆ ಇಂದಿರಾ ಗಾಂಧಿನಿ ಇದ್ದಿದ್ರೆ ಜಿಯಾವುಲ್ ಹಕ್ಗೆ ಯಾಕೆ ಹೇಳ್ತಿದ್ರ ಈಗ ಮಾಡ್ತೀವಿ ಅಂತ? ಅಥವಾ ನೇರ ದಾಳಿ ಮಾಡ್ತಾ ಇದ್ರು, ಪಾಕಿಸ್ತಾನ ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ ಆಗ್ತಾ ಇಲ್ಲ ಸರ್. ನಮ್ಮ ಒಂದಲ್ಲ ಸರ್, ತುಂಬಾ ದೇರ್ ಇಸ್ ಎ ಲಿಸ್ಟ್ ಆಫ್ ಗ್ರೇವ್ ಎರರ್ಸ್ ಆನ್ ಅವರ್ ಪಾರ್ಟ್. ಎಂಥ ಮಾತು ಸರ್, ನಿಜಕ್ಕೂ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಸಂದರ್ಭಗಳಲ್ಲಿ ಇಂದಿರಾ ಗಾಂಧಿನ ಮೆಚ್ಚಬೇಕು ಸರ್. ಯಾಕಂದರೆ ಆಕೆ ಹೆಜ್ಜೆ ಇದೆಯಲ್ಲ. ಯಾಕಂದರೆ ಈಗ ಈ ಬಾಂಗ್ಲಾ ವಿಮೋಚನೆ ಸಂದರ್ಭದಲ್ಲಿ ಅಮೆರಿಕಕ್ಕೆ ಹೋದಂಥ ಸಂದರ್ಭದಲ್ಲಿ ಅಮೆರಿಕದ ಅಧ್ಯಕ್ಷರ ಅಪಾಯಿಂಟ್ಮೆಂಟ್ ಸಿಗೋದ್ರೆ ಎಷ್ಟು ಕಾಡಿಸಿದರು ಏನು ಎತ್ತ ಅದೆಲ್ಲರೂ ಕೂಡ ಗೊತ್ತಿರುವಂಥ ಸಂಗತಿ. ಜೊತೆಗೇನು ಅಂತಂದರೆ ಆಕೆ ಸೋತಿದ್ದೇನೆ ಇಷ್ಟೆಲ್ಲ ಅವಾಂತರಗಳಿಗೆ ಕಾರಣ ಆಯಿತು ಅನ್ನುವಂಥದ್ದು ಇದೆಯಲ್ಲ,
ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಸಂಗತಿ. ಜೊತೆಗೆ ಇಲ್ಲೊಂದು ದೊಡ್ಡ ಪಾಠ ಇದೆ. ಭಾರತದ ಈ ರಾಜಕೀಯ ಸ್ಥಿತಿಗತಿಗಳು ದುರ್ಬಲ ಆಗಿಬಿಟ್ರೆ, ದುರ್ಬಲ ನಾಯಕರು ಬಂದು ಕೂತು ಬಿಟ್ರೆ ದೇಶವನ್ನು ದುರ್ಬಲ ಮಾಡ್ತಾರೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಏನಂತೀರಿ? ಎಕ್ಸಾಕ್ಟ್ಲಿ, ಹೌದು ಸರ್, ಅದೇ ಆದದ್ದು. ಮೊದಲನೇ ಪ್ರಧಾನಮಂತ್ರಿಗಳಿಂದ ತುಂಬಾ ಹಲವಾರು ಜನ ಲಿಸ್ಟಿಗೆ ಬರ್ತಾರೆ. ಇನ್ಫ್ಯಾಕ್ಟ್ ಅಲ್ಲಿ ಇಂಥದ್ದು ಈ ಮೊರಾರ್ಜಿ ದೇಸಾಯಿನ ಎರಡನೇ ನೆಹರು ಅಂತ ಕರಿತೀನಿ ಈ ದೇಶಕ್ಕೆ ಮಾಡಿದ ಅನ್ಯಾಯದಲ್ಲಿ. ಇಂಥವರಿಂದನೇ ಸರ್. ಶಾಸ್ತ್ರೀಯ ಧೈರ್ಯವಂತರು, ಆದ್ರೆ ಅವ್ರ ಕೈಗಳು ಕಟ್ಟಿ ಹಾಕಲಾಗಿತ್ತು. ಪಾಪ ಅವ್ರು ಏನು ಇಂದಿರಾ ಗಾಂಧಿಗೆ ಸ್ವತಂತ್ರ ಇತ್ತು, ಉಪಯೋಗಿಸ್ಕೊಂಡ್ರು. ಕೊನೆಯಲ್ಲಿ ಅವ್ರಲ್ಲಿಂದ ಹೆಣ್ಣು ಹೃದಯ ಒಂದ್ ಸ್ವಲ್ಪ ಕರಗಿಬಿಡುತ್ತೆ. ಸರ್, ಇದೆಲ್ಲದ್ರ ಜೊತೆಗೆ ಒಂದು ಸಂಗತಿ ತಾವಾಗಲೇ ಹೇಳಿದ್ರಿ, ಚೀನಾ ಅಭಿವೃದ್ಧಿಪಡಿಸಿದಂಥ 2 kg ಬಾಂಬ್, ಅದು 2 kgದಾಗಿರ್ಬೋದು, 2 ಟನ್ದಾಗಿರ್ಬೋದು, ಪ್ರಶ್ನೆ ಬೇರೆ. ಏನಾದರೂ ಪಾಕಿಸ್ತಾನ ನಮ್ಮ ಮೇಲೆ ಏನಾದರೂ ಪ್ರಯೋಗ ಮಾಡುತ್ತೋ ಅಂದರೆ ಆ ಸಂದರ್ಭದಲ್ಲಿ ಭಾರತ ರಿಟಾಲಿಯೇಟ್ ಮಾಡಲೇಬೇಕಾಗತ್ತೆ, ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಲೇಬೇಕಾಗತ್ತೆ. ಆವಾಗ ಅದರ ಪರಿಣಾಮವನ್ನು ಪಾಕಿಸ್ತಾನ ಎದುರಿಸೋದ್ರ ಜೊತೆಗೆ ಆವಾಗ ಪೂರ್ಣ ಪ್ರಮಾಣದ ಯುದ್ಧ ಶುರುವಾದರೂ ಕೂಡ ಅಚ್ಚರಿ ಇಲ್ವಲ್ಲ ಸರ್? ನಿಜ ನಿಜ, ನೀವು ಕರೆಕ್ಟ್ ಆಗಿ ಹೇಳಿದ್ರಿ. ಇನ್ಫ್ಯಾಕ್ಟ್ ಪಾಕಿಸ್ತಾನವೇ ನೇರ ಅಂತ ಕ್ರಮಕ್ಕೆ ಮುಂದಾದ್ರೆ ಆಗ ನಾವು ಕೈಂಡ್ ಅಲ್ಲಿ ಯುದ್ಧದ ಮೂಲಕ ರಿಟೈಲ್ ಮಾಡುವಂತ ಅಥವಾ ದೊಡ್ಡ ಅಸ್ತ್ರದ ಮೂಲಕ ರಿಟೈಲ್ ಮಾಡುವಂತ ಸ್ವಾತಂತ್ರ್ಯ ನಮಗೆ ಬಿಡ್ತದೆ. ಈಗ ಜಸ್ಟ್ ಇವನ್ ಟೆರರಿಸ್ಟ್ ಅಟ್ಯಾಕ್ ಇಂದ ಆ ಸ್ವಾತಂತ್ರ್ಯ ನಮಗೆ ಬರೋದಿಲ್ಲ. ಪಾಕಿಸ್ತಾನವೇ ನಮಗೆ ಹಾನಿಯ ದೊಡ್ಡ ಅಸ್ತ್ರ ಬಳಸಿದಾಗ ನಾವು ಆಕ್ಚುಲಿ ಸ್ವಾತಂತ್ರ್ಯ ಬರ್ತಾರೆ ನಾವು ಉಪಯೋಗಿಸಬಹುದು. ಆದ್ರೆ ನಮ್ಮ ಹಿತ ಎಲ್ಲ ಅಡಿಗೆ ಇದೆ ಗೊತ್ತಾ, ಅಂತದನ್ನ ಪಾಕಿಸ್ತಾನ ಉಪಯೋಗಿಸಲೇಬಾರದು. ಉಪಯೋಗಿಸದೇ ಇರೋ ರೀತಿ ನೋಡ್ಕೊಳ್ಳೋದ್ರಲ್ಲಿ ನಮ್ಮ ಹಿತ ಅಡಗಿದೆ. ಯಾಕಂದ್ರೆ ನಾನು ಆಗ್ಲೇ ಹೇಳಿದ್ನೆಲ್ಲ ಮತ್ತೆ ರಿಪೀಟ್ ಮಾಡ್ತೀನಿ, ನಾವು ಕಳ್ಕೊಳ್ಳೋದು ತುಂಬಾ. 71 ವಾರ್ನಲ್ಲಿ ಡಿಸೆಂಬರ್ 3ನೇ ತಾರೀಕು ನಮ್ಮ 12 ಏರ್. ಸರ್ ನಿಮ್ ಧ್ವನಿ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ ನನಗೆ. ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ. ನಿಮ್ಮ ಇದರಿಂದ ಸಿಸ್ಟಮ್ ಮತ್ತೇನೋ ಧ್ವನಿ ಬರ್ತಾ ಇದೆ ನನಗೆ, ಅಲ್ಲಿ ಪ್ರಾಬ್ಲಮ್ ಆಗ್ತದೆ. ಕಂಟಿನ್ಯೂ ಮಾಡಿ ಸರ್ ಪ್ಲೀಸ್. ಈಗ ಸರಿ ಆಯ್ತು. ಹೇಳಿ ಸರ್ ಪ್ಲೀಸ್. ಈಗ ಏನಾಗಿದೆ, 3 ಡಿಸೆಂಬರ್ 1971 12 ಸರ್ ನಾವು ಮಾತಾಡ್ತಾ ಇದ್ವಿ ಸಾಕಷ್ಟು ಸಂಗತಿಗಳನ್ನು. ಏನಾದರೂ ಈ ಚೀನಾ ನಿರ್ಮಿತ ಬಾಂಬ್ಗಳನ್ನು ಏನಾದರೂ ಬಳಸಿಬಿಟ್ರೆ ಭಾರತದ ವಿರುದ್ಧ ಭಾರತ ಆವಾಗ ಸಂಪೂರ್ಣ ಯುದ್ಧಕ್ಕೆ ತಯಾರಾಗಬೇಕಾಗತ್ತೆ, ಸರಿಯಾದ ರೀತಿಯಲ್ಲಿ ರಿಟಾಲಿಯೇಟ್ ಮಾಡಲೇಬೇಕಾಗತ್ತೆ. ಏನಂತೀರಿ? ಖಂಡಿತ ಮಾಡ್ಲೇಬೇಕಾಗ್ತದೆ. ಅದನ್ನ ನಾನು ಅವಾಗ ಹೇಳಿದ ರೀತಿ ಅಂತ ಒಂದು ಸನ್ನಿವೇಶ ಬರದೇ ಇರೋ ರೀತಿ ಪಾಕಿಸ್ತಾನ ಅಂತ ಚೈನೀಸ್ ಒಂದು ನಾನ್ ನ್ಯೂಕ್ಲಿಯರ್ ಹೈಡ್ರೋಜನ್ ಬಾಂಬ್ಗಳನ್ನ ಉಪಯೋಗಿಸದೆ ಇರೋ ರೀತಿ ನೋಡ್ಕೊಳ್ಳೋದ್ರಲ್ಲಿ ನಮ್ಮ ಹಿತ ಅಡಗಿದೆ. ಬಹುಶಃ ನಮ್ಮದಷ್ಟೇ ಅಲ್ಲ, ಹಾಗೇನಾಗಿದೆ ಚೈನೀಸ್ ಮಾಡಿರೋಂಥ ವೆಪನ್ಸ್ಗೆ ಭಾರತ ಟೆಸ್ಟಿಂಗ್ ಗ್ರೌಂಡ್ ಆಗೋದನ್ನ ತಪ್ಪಿಸಬೇಕಾದದ್ದು ಅಮೆರಿಕಾದ ಜವಾಬ್ದಾರಿ ಸಹ ಆಗಿರ್ತದೆ. ಒಂದು ಸಲ ಚೈನಾ ಅದನ್ನ ಪಾಕಿಸ್ತಾನ ಮೂಲಕ ನಮ್ಮ ಮೇಲೆ ಪ್ರಯೋಗಿಸಿ ಅದು ವರ್ಕ್ ಆಗತ್ತೆ ಅಂತ ಟೆಸ್ಟ್ ಖಾತ್ರಿ ಮಾಡ್ಕೊಂಡ್ರೆ ಚೈನೀಸ್ ಶಕ್ತಿ ವಿರುದ್ಧ ಅಮೆರಿಕದ ವಿರುದ್ಧನೂ ಸಹ. ಹೀಗಾಗಿ ಅಮೆರಿಕ ಸಹ ಇದರಲ್ಲಿ ಮುಂದೆ ಬರಬೇಕಾಗುತ್ತೆ. ಸೊ ಇಂಡಿಯಾ, US, ಇವನ್ ರಷ್ಯಾ ಅಥವಾ ಇವನ್ ತೈವಾನ್ ಎಲ್ಲವೂ ಸೇರಿ ಈ ಟೆಸ್ಟ್ ಆಗಬಾರದು ಪಾಕಿಸ್ತಾನ ಮೂಲಕ ಭಾರತದ ಮೇಲೆ ಅನ್ನೋದನ್ನ ನೋಡ್ಕೋಬೇಕು. ಆಯ್ತಾ? ಅದ್ರನ್ನೇ ಅಂತ ನಾವು ಮಾಡೋದೇನು ಅಂತ ಹೇಳಿದ್ರೆ, ಪಾಕಿಸ್ತಾನ ಅಂತ ದುಸ್ಸಾಹಸಕ್ಕೆ ಕೈ ಹಾಕಲಿಲ್ಲ ಅಂತ ಹೇಳಿದ್ರೆ ನೇರ ಯುದ್ಧಕ್ಕೆ ಇಳಿಯುವಂತ ಒಂದು ಸಂದರ್ಭ ನಮಗೂ ಬರುತ್ತೆ. ನೇರ ಯುದ್ಧಕ್ಕೆ ಇಳಿದ್ರೆ ನಿಮ್ಗೆ ಹೇಳೇ ಇದ್ದೀನಿ ನಮಗಾಗುವಂತ ಲಾಸ್ ಗಳನ್ನ. ತಲುಪುವ ಮೊದಲೇ ಪಾಕಿಸ್ತಾನವನ್ನ ಎಲ್ಲಾ ತರದಲ್ಲೂ ವೀಕ್ ಪಂಜಾಬ್ ಮಾತ್ರ ಸೀಮಿತಗೊಳಿಸಬೇಕು. ಅಲ್ಲೂ ಸಹ ನಾರ್ತ್ ಪಂಜಾಬ್ ಮಾತ್ರ, ಸೌತ್ ಪಂಜಾಬ್ ಅನ್ನು ಸಹ ನಾವು ಸರೈಕಿ ಏರಿಯಾ, ಮುಲ್ತಾನ್ ಏರಿಯಾ ಅದನ್ನು ಸಹ ಪಂಜಾಬ್ನಿಂದ ಡಿವೈಡ್ ಮಾಡಬೇಕು. ಇಂತ ಕ್ರಮವನ್ನ ಮಾಡಬೇಕು. ಅಜಿತ್ ಅವರು ಮೊದಲೇ ಹೇಳಿದ್ದಾರೆ, ಆದ್ರೆ ಯಾಕೆ ಬಲೂಚಿಸ್ತಾನ್ ನಿಮ್ ಕೈ ಬಿಟ್ಟು ಹೋಯ್ತು ಅಂತ. ಅದನ್ನ ಮಾಡೋದಕ್ಕೆ ನಮ್ಗೆ ಸಮಯ ಬಂದಿದೆ. ಎಸ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್. ಸಾಕಷ್ಟು ಸಂಗತಿಗಳನ್ನು ಹೇಳಿದ್ರಿ, ಸೂಕ್ಷ್ಮ ಸಂಗತಿಗಳನ್ನು ಹೇಳಿದ್ರಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ನನ್ನಲ್ಲಿ ಬೆಳಿಗ್ಗೆಯಿಂದ ಕರೆಂಟ್ ಇಲ್ಲ, ಹೀಗಾಗಿ ಫ್ಯಾನ್ ಹಾಕೊಂಡಿಲ್ಲ ನಾನು. ಇನ್ವರ್ಟರ್ ಎಷ್ಟು ಹೀಗಾಗಿ ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ಸ್ ಅ ಲಾಟ್ ಸರ್. ಥ್ಯಾಂಕ್ ಯು ಸರ್.